ಏನ ಪೋಸ್ ಕೊಡ್ತಾವೆ? ಯಾರೋ ಕುಣೆ ಇರ್ಬೇಕು ಕಣ. ಹೌದು. ಗಾಡಿ ನಿಲ್ಲಿಸಿ. ಸ್ಟಾಪ್ 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 ಸ್ಟಾಪ್. ಯಾವ ಸ್ಟಾಪ್ ರೇ? ಬಾಳೆಗುಡ ಸ್ಟಾಪ್. ಹೊರಟೋಯ್ತಲ್ಲ. ಅಯ್ಯೋ ನಾನು ಇಳಿಬೇಕಾಗಿತ್ತಲ್ಲ. ನೀವು ಇಳಿಲಿಲ್ವಲ್ಲ? ನೀವು ನಿಲ್ಲಿಸ್ಬೇಕಲ್ಲ. ನೀವು ಹೇಳಿಲ್ವಲ್ಲ? ಈಗ ಇಳಿಬೇಕಲ್ಲ. ಇಳಿಬಹುದಲ್ಲ? ನೀವು ನಿಲ್ಲಿಸ್ಬೇಕಲ್ಲ. ಹೋಲ್ಡ್ ಆನ್. ಅವ್ರ ಸ್ವಾಮಿ ಬಾಳೆಗುಡ್ಡದಲ್ಲಿ ಇಳಿದ್ರೆ ಅಲ್ಲಿಂದ 4 ಮೈಲಿ ನಟರಾಜ ಸರ್ವಿಸ್. ಸ್ವಾಮಿ ಈಗ ಸರ್ವಿಸ್ 6 ಮೈಲಿ ಆಗುತ್ತೆ. ಅಪ್ಪ ಅಪ್ಪ ಯಾರ್ ನೀವು? ಮಾತ್ ಬರಲ್ವಾ? ಬಾಯಿಲ್ವಾ? ಯಾಕಿಲ್ಲ, ಇದೆ. ಬರೀ ಸನ್ನೆಲೆ ಮಾತಾಡ್ತಿದ್ದೀರಿ. ಅದಕ್ಕೆ ಮೂಗ ಅನ್ಕೊಂಬಿಟ್ರೆ? ಅಷ್ಟೇ ಅಲ್ಲ ಮಿಸ್ಟರ್, ನೀವು ಹೇಗಾಗೋ ವಿಚಿತ್ರವಾಗಿ ಆಡ್ತಿದ್ರಲ್ಲ, ಅದಕ್ಕೆ ಲೂಸು ಅನ್ಕೊಂಬಿಟ್ರೆ? ಇಲ್ಲಿ ಯಾರನ್ನ ಹುಡ್ಕೊಂಡ್ ಬಂದ್ರಿ? ಯಾರು ಹುಡ್ಕೊಂಡ್ ಬಂದಿಲ್ಲ. ಮತ್ತ್ಯಾಕ್ ಬಂದ್ರಿ? ಹೆದರ್ಸ್ಬೇಡ್ರಿ. ನಾನೆಲ್ರಿ ಹೆದರ್ಸ್ದೆ ನಿಮ್ಮನ್ನ? ಮತ್ತೆ ಹೀಗೆ ಮಾತಾಡ್ತಿದ್ದೀರಿ? ಮಾತಾಡೋದೇ ಹಾಗೆ. ಅದ್ ನನಗೆ ಗೊತ್ತಾಗಬೇಕು. ನಾನ್ ನಮ್ಮನೆಗೆ ಬಂದಿದ್ದೆ. ಇದಕ್ ಹಿಂದ್ಗಡೆ ಇರೋದೇ ನಮ್ಮನೆ ರೀ. ಯಾಕೆ ಹಾಕಿ ನೋಡ್ತಾ ಇದ್ದೀರಿ? ಇರೋ ವಿಷಯ ಹೇಳ್ತೀನಿ ಕೇಳಿ. ಈಗ ತಾನೇ ಊರಿಂದ ಬಂದೆ. ನೋಡಿದ್ರೆ ಮನೆ ಬೀಗ ಹಾಕಿತ್ತು. ಸರಿ, ಅಪ್ಪನ ಹುಡುಕೊಂಡು ಇಲ್ಲಿಗೆ ಬಂದೆ. ನೋಡ್ತೀನಿ ಇಲ್ಲೆಲ್ಲ ಸಾರಿಸಿ ಗುಡಿಸಿ ರಂಗೋಲಿ ಎಲ್ಲ ಹಾಕಿದೆ. ನಮ್ಮ ಮನೆ ಹಿಂದಿನ ಭಾಗನ ನಮ್ಮಪ್ಪ ಯಾರಿಗಾದ್ರೂ ಕೊಟ್ಬಿಟ್ಟಿದಾರ ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟರಲ್ಲಿ ಇದ್ದಕ್ಕಿದ್ದ ಹಾಗೆ ವೀಣಾವಾದನ ಕೇಳಿಸ್ತು. ಆ ಸುಮಧುರ ನಾದಕ್ಕೆ ತಲ್ಲೀನಾಗಿ ಹಾಗೇ ನೃತ್ಯ ಮಾಡಕ್ಕೆ ಶುರು ಮಾಡ್ಬಿಟ್ಟೆ. ಅಷ್ಟರಲ್ಲಿ ನೀವು ಬಂದ್ರಿ. ಹಾಗಾದ್ರೆ ನಿಮ್ ಮಂಜಯ್ಯನವ್ರ ಮಗ ಅಲ್ವಾ? ಹೌದು. ಅಂದ್ರೆ ಮೋಹನ್, ನಿಮ್ ಅಡ್ರೆಸ್ ಮೋನಿ ಅಲ್ಲ? ಅರೆ, ನನ್ನ ಹೆಸರು ಕುಲ ಗೋತ್ರ ಎಲ್ಲ ಗೊತ್ತಿದೆಯಲ್ಲ ನಿಮ್ಗೆ. ನಿಮ್ಮಪ್ಪ ಮಂಜಯ್ಯ ಎಲ್ಲ ಹೇಳ್ದ ಕಣಯ್ಯ. ಅದ್ ಮೊದ್ಲು ಯಾಕೆ ಹೇಳ ನೀನು? ಸರಿ, ನೀವ್ ಹೇಳಕ್ ಅವಕಾಶ ಕೊಟ್ರೆ ತಾನೆ. ನೀವು ಬರ್ತೀರಾ ಅಂತ ಮಾವಯ್ಯ ತುಂಬಾ ಹೊತ್ತು ಕಾದಿದ್ರು. ಆಮೇಲೆ ನೀವು ಬಂದ್ರೆ ಕೊಡಿ ಅಂತ ಬೀಗದ ಕೊಟ್ಟೋದ್ರು. ತರ್ತೀನಿ ರೀ. ವೀಣಾ ಇಲ್ಲಿ ನೀವ್ಯಾಕೆ ನಿಂತ್ಕೊಂಡ್ರಿ? ನನ್ನ ಹೆಸರು ವೀಣಾ. ಓಹ್, ನಾನ್ ವೀಣಾ ಅಂದಿದ್ದು ಇಲ್ಲಿವರೆಗೂ ವೀಣಾವಾದನ ಮಾಡಿದ್ದು ಯಾರು ಅಂತ ಕೇಳಕ್ಕೆ. ಇವಳೆ ನಮ್ಮ ಮಗಳು. ಓಹ್, ಬಹಳ ಚೆನ್ನಾಗಿ ನುಡಿಸ್ತೆ. ಇವರು ನಮ್ಮ ಅಮ್ಮ. ನಮಸ್ಕಾರ. ನಮಸ್ಕಾರ. ಕುತ್ಕೋಪ, ಕುತ್ಕೋ. ಇಲ್ಲಿವರೆಗೂ ಯಾಕೆ ಹೇಳಿಲ್ಲ ಅನ್ಕೊಂಡೆ. ನೀವು? ವೀಣಾ ಅಪ್ಪ, ಎಕ್ಸ್ ಸರ್ವಿಸ್ ಮ್ಯಾನ್. ನೀವು? ನಿಮ್ ತಂದೆ ಬಾಲ್ಯ ಸ್ನೇಹಿತ, ಮಿಲಿಟರಿ ರಾಮಣ್ಣ ಅಂತ. ರಿಟೈರ್ಡ್ ಆಗೋಯ್ತು. ಸರ್ಕಾರದ 4 ಎಕರೆ ಜಮೀನ್ ಕೊಟ್ರು. ಆ ಗುಡ್ಡ ಹತ್ರ ಸಾಗುವಳಿ ಮಾಡ್ಸೋಣ ಅಂತ ಬಂದೆ. ಇರೋಕ್ಕೂ ಜಾಗ ಇರಲಿಲ್ಲ. ನಿಮ್ ತಂದೆ ಈ ಮನೆ ಹಿಂದ್ಗಡೆ ಮನೆ ಖಾಲಿ ಇದೆ, ಬಂದಿರಿ ಅಂತ ಹೇಳಿದ್ರು. ನನ್ಗೂ ಹತ್ರ ಸಂಬಂಧಿಕರು ಯಾರು ಇರಲಿಲ್ಲ. ನಮಗೂ ಹತ್ತಿರದವರು ಅನ್ಸ್ಕೊಂಡವರೆಲ್ಲ ದೂರ ಆಗ್ಬಿಟ್ರು. ನೀವ್ ಇಲ್ಲಿಗೆ ಬಂದಿದ್ದು ಬಿಕೋ ಅಂತಿದ್ದ ಜಾಗಕ್ಕೆ ಹೊಸ ಕಳೆನೂ ಬಂತು. ನಮ್ಮ ಅಪ್ಪನ ಒಳ್ಳೆ ಜೊತೆನೂ ಸಿಗ್ದಂಗಾಯ್ತು. ಏನಪ್ಪ, ಇಲ್ಲಿವರೆಗೂ ಏನು ಬರ್ಲಿಲ್ಲ ಅನ್ಕೊಂಡಿದ್ದೆ. ಅಂದಾಗೆ ನೀವ್ ಇಲ್ಲಿಗೆ ಬಂದಿದ್ ಯಾವಾಗ? 1 ವರ್ಷದ ಮೇಲೆ ಆಯ್ತು. ಹಾಗಾದ್ರೆ ನಾನು ಹೀಗೋದೆ, ನೀವ್ ಹಾಗೆ ಬಂದ್ರಿ. ನಮ್ಮ ಅಪ್ಪನೂ 3 ತಿಂಗಳಿಂದ ಕಾಗದ ಬರಿತಾ ಇದ್ರು. ಒಂದ್ಸಲ ಇಲ್ಲಿ ಬಂದ್ ಹೋಗು ಅಂತ. ನನಗೆ ಅಲ್ಲಿ ಬಿಡುವೆ ಸಿಗ್ತಾ ಇರ್ಲಿಲ್ಲ. ಬಾಂಬೆ, ಮದ್ರಾಸು, ಬ್ಯಾಂಗ್ಳೂರು, ಕಲ್ಕಟ್ಟ ಅಂತ ಒಂದ್ರ ಮೇಲೊಂದು ಪ್ರೋಗ್ರಾಮ್ಸ್, ಡಾನ್ಸ್ ಪ್ರೋಗ್ರಾಮ್ಸ್, ಹೀಗೆ ನೃತ್ಯ ಚೂಡಾಮಣಿನೂ ಆಗ್ಬಿಟ್ಟೆ. ಸದ್ಯಕ್ಕೆ ಮೈಮ್ನಲ್ಲಿ ಮೈಮ್ ಅಂದ್ರೆ ಗೊತ್ತಲ್ಲ, ಮೂಕಾಭಿನಯ ಅಂದ್ರೆ
ನಮ್ಮ ಸುತ್ತಮುತ್ತಲಿನ ಪ್ರಕೃತಿ, ಪರಿಸರ, ಜೀವರಾಶಿಗಳು, ಸನ್ನಿವೇಶಗಳು ಇದನ್ನೆಲ್ಲ ಅಣುಕು ಮಾಡುವಂತ ಒಂದು ಕಲೆ. ಆ ಕಲೆಯಲ್ಲಿ ಪರಿಣಿತಿಗೋಸ್ಕರ ಸಾಧನೆ ಮಾಡ್ತಾ ಇದ್ದೀನಿ. ವೆರಿ ಗುಡ್. ಇಷ್ಟರಲ್ಲೇ ನಮ್ಮ ಅಕಾಡೆಮಿ ನನ್ನ ವರ್ಲ್ಡ್ ಟೂರ್ಗೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿದೆ. ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಜ್ಜಿ ಇರ್ಲಿ ಏನಪ್ಪಾಜಿ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಬರ್ತೀನಿ ಅಂತ ಕಾಗದ ಬರ್ದಿದ್ದೆ, ಸೇರ್ಲಿಲ್ವಾ? ಸೇರ್ತು. ಕಾಗದಲ್ಲಿ ಕಾಣಿಸಿರೋ ವೇಳೆಗೆ ನೀನ್ ಬರ್ಲಿಲ್ಲ, ಬೇಜಾರಾಯ್ತು. ಕಾದು ಕಾದು ಸಂತೆಗಾದ್ರೂ ಹೋಗೋಣ ಅಂತ ಹೋಗಿದ್ದೆ. ಬಸ್ ಮಿಸ್ ಆಯ್ತು ಮುನಿ. ಅಯ್ಯೋ, ಬಸ್ ಅಲ್ಲಿ ನಾನೇ ಮಿಸ್ ಆಗ್ಬಿಟ್ಟಿದ್ದೆ ಗೋಪಾಲಣ್ಣ. ನೋಡ್ದೆ ಗೋಪಾಲಯ್ಯ, ಯಾವಾಗ್ಲೂ ಈಗ ತಮಾಷೆನೇ ಒಂದು. ಬಾ ಬಾ ಬಾ. ಇವರೆಲ್ಲ ಆವಾಗ್ಲೇ ಪರಿಚಯ ಆಗೋಯ್ತು ಮಾವಯ್ಯ. ಒಳ್ಳೆ ಆಯ್ತು ಬಿಡಮ್ಮ. ನಿನ್ ಮಗ ಒಳ್ಳೆ ಕಲಾವಿದ ಕಣಯ್ಯ. ಹೊಗಳ್ಬೇಡ ರಾಮಣ್ಣ, ಅಹಂಕಾರ ಬಂದ್ಬಿಡುತ್ತೆ. ಕಲಾವಿದ ಹಾಳಾಗೋದು ಈ ಹಾಳಾದ ಹೊಗಳಿಕೆ ಅಂತಲೇನೆ. ಹೇಳಿದ್ ಕರೆಕ್ಟ್. ನಾನ್ ಹಾಳಾದ್ದು ಈ ಹಾಳಾದ ಹೋಗ್ಲಿಕ್ಕೆಯಿಂದಲೇ. ವಾರ್ ಫೀಲ್ಡ್ ನಾನು ಹ್ಯಾಕ್ ಫೈಟ್ ಮಾಡ್ತಿದ್ದೆ ಗೊತ್ತಾ? ಎನಿಮಿಗಳನ್ನ ಹ್ಯಾಕ್ ಫಿನಿಶ್ ಮಾಡ್ತಿದ್ದೆ ಗೊತ್ತಾ? ಡಗ್ 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 ಹೋಗ್ಲಕ್ ಶುರು ಮಾಡಿದ್ರು, ನಾನೇ ಫಿನಿಶ್. ರಾಮಣ್ಣ, ನಾನು ದೊಡ್ಡ ಕಲಾವಿದನ ಆಗ್ಲಿ ಅಂತ ಆಸೆ ಪಟ್ಟೆ, ಆದ್ರೆ ಆಗ್ಲಿಲ್ಲ. ನನ್ನ ಮಗನಾದ್ರೂ ಕಲಾವಿದನ ಆಗ್ಲಿ ಅಂತ ಆಸೆ. ಸಂತೋಷ ಕಣಯ್ಯ, ಆಗ್ಲಿ. ಹಾಗೆ ನೋಡಿದ್ರೆ ನಮ್ಮ ಜೀವನವೇ ಒಂದು ನಾಟಕ ರಂಗ. ಅದ್ರಲ್ಲಿ ನಾವೆಲ್ಲರೂ ಪಾತ್ರಧಾರಿಗಳು. ಏನಂತೀರಿ? ಹೌದು ಮಗ. ನೀವೇನಂತೀರಿ? ಹಾಯ್ ಹಾಯ್ ಹಾಯ್. ಏನೋ ಮೋನಿ, ಸ್ನಾನಕ್ಕೆ ಹಾಗೆ ಹೊರಟ್ಬಿಟ್ಟೆ. ಬಕೆಟ್ ತುಂಬಿಗೆ ಒಂದು ಬೇಡವಾ? ಬಕೆಟ್ ಕೈ ಎಲ್ಲಿದೆ? ಬಕೆಟ್ ಇಟ್ಕೊಂಡು ಹೋದ್ರೆ ಹೇಗೆ ಹೋಗ್ಬೇಕಾಗುತ್ತೆ ಅಂತ ಹ್ಯಾಕ್ ಮಾಡ್ತಾ ಬಂದೆ. ನೀವ್ ಹೇಳ್ದೆ ಹೋಗಿದ್ದಿದ್ರೆ ಹಾಗೆ ಹೊರಟೋಗ್ತಿದ್ದೆ. ಹುಚ್ಚ. ಮೋನಿ. ಮೋನಿ ಅಲ್ಲ, ನಾನು. ನೀನಾ? ಸಾಕ್ಷಾತ್ ನಾನೇ, ಸುಂದರ್. ಎಷ್ಟ್ ಸಾರಿ ಹೇಳೋದು ನಿನಗೆ ಮತ್ತೆ ಇಲ್ಲಿಗೆ ಬರ್ಬೇಡ ಅಂತ? ನೀ ಹೇಳ್ತಾನೇ ಇರು, ನಾ ಬರ್ತಾನೆ ಇರ್ತೀನಿ. ನಾಚಿಕೆ ಇಲ್ಲ ನಿನ್ಗೆ? ನಿನಗೋಸ್ಕರ ನಾಚಿಕೆ ಗೀಚಿಕೆ ಎಲ್ಲ ಬಿಟ್ಬಿಟ್ಟಿದ್ದೀನಿ ಡಾರ್ಲಿ. ನನ್ನ ಪ್ರೀತಿ ಉಡುಗೊರೆ ಗೊತ್ತಾದ್ರೂ ತಗೋ. ನೀನು ಏನಾದ್ರೂ ಇದು ಎಷ್ಟು ಚೆನ್ನಾಗಿದೆ. ಸದ್ಯಕ್ಕಿದೆ ಸಾಕು. ಹೆಣ್ಣು ವಿಷ ಕೊಟ್ರು ಅಮೃತಾನೆ. ಹೋಗ್ತೀವಿ ಇಲ್ವೋ ಇಲ್ಲಿಂದ? ಹೋಗ್ತೀನಿ, ಮತ್ತೆ ಬರ್ತೀನಿ, ಬರ್ತಾನೇ ಇರ್ತೀನಿ. ಮತ್ತೆ ಬಂದು ನೋಡು. ಯಾಕೆ ಹೀಗೆ ಹೊರಟ್ಬಿಟ್ರಿ? ನನಗೆ ಹೆದರಿಕೆ ಆಯ್ತು. ಯಾಕೆ? ನಾನು ನಿಮ್ಗೆ ಹೂ ಕೊಡೋಣ ಅಂತ ಬಂದಿದ್ದೆ. ಕೊಡಿ ಕೊಡಿ. ಅಯ್ಯೋ, ಅದು ನಿಮ್ಗಲ್ಲ. ಯಾಕೆ ಹೀಗೆ ಕುಳಿತಿದ್ದೀರಿ?
ಮೊದಲಿದನ್ ತಗೊಳ್ಳಿ, ಆಮೇಲೆ ಹೇಳ್ತೀನಿ. ತಗೊಂಡೆ. ಈಗ ಹೇಳಿ. ನಿಮ್ಗೆ ಕಾಡು ಹೂ ಕಂಡ್ರೆ ತುಂಬಾ ಇಷ್ಟ ಅಂತ ನೀವು ಹೇಳಿದ್ರಿ. ಅದಕ್ಕೆ ನಿಮ್ಗೆ ಹೂ ಕಿತ್ತು ಪ್ರೆಸೆಂಟ್ ಮಾಡ್ಬೇಕು ಅಂತ ಅನಿಸ್ಬಿಡ್ತು ನಮ್ಮ ಮನಸ್ಸಿಗೆ. ಅದ್ ಯಾಕೆ ಹಾಗೆ ಅನಿಸ್ತು ನಂಗೆ ಗೊತ್ತಿಲ್ಲ. ಅಲ್ಲಿ ಇಲ್ಲಿ ಹೂ ಕೀಳ್ತಾ ಇರೋವಾಗ ಎಡು ಬಿಟ್ಟು ಪೆಟ್ಟಾಗೋಯ್ತು. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಕಿತ್ಕೊಂಡ್ ಬಂದ್ಬಿಟ್ಟೆ. ಯಾಕಷ್ಟು ತೊಂದರೆ ತಗೊಂಡ್ರಿ ಪಾಪ? ನನಗೆ ಗೊತ್ತಿಲ್ಲ ಅಂತ ಹೇಳದ್ನಲ್ಲ. ತುಂಬಾ ಚೆನ್ನಾಗಿ. ಚೆನ್ನಾಗಿರೋದನ್ನೇ ಆರಿಸ್ತಂದಿದ್ದು. ಏನಿದು ನಿಮ್ ಪೈಜಾಮ? ಅದು ಇನ್ನೊಂದು ದೊಡ್ಡ ಕಥೆ. ಎಮ್ಮೆ ಮೇದ್ಬಿಡ್ತು. ಸದ್ಯ ಈ ಜುಬ್ಬ ನನ್ ಮಾನ ಕಾಪಾಡ್ತು ನೀವು ನೋಡಿದಾಗ. ಯಾರೇನು? ನನಗೂ ಗೊತ್ತಿಲ್ಲ. ಒಂದ ಬಂದು ಸುತ್ತಾಡ್ತಿದ್ದಾನೆ. ನಾನ್ ಸಾವುಕಾರ, ಇಲ್ಲಿ ದೊಡ್ಡ ಎಸ್ಟೇಟ್ ಕೊಂಡ್ಕೊಳಕ್ ಬಂದಿದ್ದೀನಿ, ನೀನ್ ನೋಡ್ದೆ ಲವ್ ಆಗೋಯ್ತು, ಮದುವೆ ಮಾಡ್ಕೋತೀನಿ ಅಂತ ಆಗಾಗ್ ಬಂದು ಪೀಡಿಸ್ತಿರ್ತಾನೆ. ರಾಸ್ಕಲ್, ಕೇಳಿ ರಾಸ್ಕಲ್, ಬದ್ಮಾಶ್. ಸರಿ ತಾನೇ ಬೈದಿತ್ತು? ಇನ್ನು ಬೈಲಾ? ಬೈರಿ. ಲೋಫರ್, ಡಬಲ್ ಲೋಫರ್, ಪೋಲಿ, ಗೂಂಡ, ಅಪ್ಪ ಪೋಲಿ. ನನಗೆ ಬೈಕ್ ಬರೋದು ಇದಕ್ಕಿಂತ ಜಾಸ್ತಿ ಗೊತ್ತಿಲ್ಲ. ನೀ ಯಾವಾಗ ಮದುವೆ ಮಾಡ್ಕೊಂತೀರಾ? ಆದಷ್ಟು ಬೇಗ. ನಿಮ್ಮನೇಲಿ ಈ ಮದ್ವೆಗೆ ಯಾರು ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಿನ್ನ ದೂರ ಎಲ್ಲಾದ್ರೂ ಕರ್ಕೊಂಡು ಹೋಗಿ ಮದುವೆ ಮಾಡ್ಕೊಳ್ತೀನಿ. ಆಮೇಲೆ ನಿನ್ನ ಯಾರು ಏನು ಮಾಡೋಕ್ಕಾಗೋದಿಲ್ಲ. ಬೇಗ ಇಲ್ದೇ ಇದ್ರೆ ನಮ್ಮ ಅಪ್ಪ ಅಮ್ಮ ನನ್ನ ಕುಡ್ಕೊಂಡ್ ಕೊಟ್ಟು ಮದುವೆ ಮಾಡ್ಬಿಡ್ತಾರೆ. ನೀನೇನು ಹೆದರ್ಕೋಬೇಡ. ಬೇಗ ಆದ್ರೆ ನನಗೂ ಒಳ್ಳೇದು. ನಿನ್ನ ಆ ಬೊಂಬಾಯಿ ಬಂಗ್ಲೆನಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೋತೀನಿ ಗೊತ್ತಾ? ರಾಣಿ ಹಾಕಿ ಇಟ್ಕೋತೀನಿ. ನೋಡು, ಸಾಯಂಕಾಲ 6 ಗಂಟೆಗೆ ಪಾಲಕ್ ಬಂದ್ಬಿಡು. ಯಾರಿಗೂ ಹೇಳ್ಬೇಡ. ಮೋಹನ, ಏನಪ್ಪ? ನಿನಗೆ ಅರ್ಜೆಂಟ್ ಆಗಿ ಊರಿಗೆ ಬಂದು ಹೋಗುವಂತ ಕಾಗದ ಯಾಕೆ ನಂಗೆ ಗೊತ್ತಾಗುತ್ತೆ. ಹೇಳು. ವೀಣಾ ನೋಡೋದಕ್ಕೆ ಕಣೋ. ನೋಡಿದ್ನಲ್ಲ, ಯಾಗ ಹುಡುಗಿ ತುಂಬಾ ಒಳ್ಳೆ ಹುಡುಗಿ. ಎಷ್ಟು ಸಿಂಪಲ್. ಆ ನಯ, ಆ ವಿನಯ. ವೀಣಿ ಎಷ್ಟು ಚೆನ್ನಾಗಿ ನುಡಿಸ್ತಾಳೆ. ಆ ಮಾತು, ಆ ನಗು, ಆ ಗಾಂಭೀರ್ಯ, ಆ ಮುಗ್ಧತೆ. ಥೇಟ್ ಮಹಾಲಕ್ಷ್ಮಿ ಕಳೆ. ಹೌದಲ್ಲ? ಹೌದಪ್ಪ. ನಮ್ ಗ್ರೂಪಲ್ಲೂ ಒಬ್ಬ ಹುಡುಗಿ ಇದ್ದಾಳೆ, ಮಾಡ್ ಗರ್ಲ್. ಯಾಕೋ ಹಾಗೆ ನಿಂತ್ಬಿಟ್ಟೆ? ಏನಿಲ್ಲಪ್ಪ, ವೀಣಾನ್ನು ಅವಳು ಹೋಲಿಸ್ ನೋಡ್ದೆ. ಹುಡು ಅಂದ್ರೆ ಯಾರೋ ಬಿಡಿ, ನಮ್ ವೀಣಾ ಮುಂದೆ ಅವಳು. ವೀಣಾ ನನ್ನ ಸೊಸೆ ಮಾಡ್ಕೋಬೇಕಂತಿದ್ದೀನಿ. ನಾನಾದ್ರೂ ಇನ್ ಎಷ್ಟು ದಿವಸದವನು? ವೀಣಂದು ನಿಂದು ಜೋಡಿ ಒಳ್ಳೆ ಜೋಡಿ ಅಂತ ನನಗನ್ಸುತ್ತೆ. ನಾನಿನ್ನೂ ಅವಳ ದೃಷ್ಟಿಯಿಂದ ನೋಡಿಲ್ವಲ್ಲ. ಹಾಗಾದ್ರೆ ನೋಡಿ ಹೇಳು. ಯಾಕೆ ಹೀಗ್ ನೋಡ್ತಿದ್ದೀರಿ? ಹೀಗೆ ಅಂದ್ರೆ ಇವತ್ತೇ ಒಂಥರ. ನೀವ್ ಹೇಳಿದ್ ಕರೆಕ್ಟ್. ಇವತ್ ನಿಜವಾಗ್ಲೂ ಬೇರೆ ತರಾನೇ, ಬೇರೆ ದೃಷ್ಟಿಯಿಂದಾನೇ ನೋಡ್ತಾ ಇದ್ದೀನಿ. ಆ ದೃಷ್ಟಿಯಿಂದ. ಆ ದೃಷ್ಟಿ ಅಂದ್ರೆ? ಅದೇ ಅಪ್ಪನ್ ದೃಷ್ಟಿಯಿಂದ. ಅಪ್ಪನ್ ದೃಷ್ಟಿ? ಯಾರಪ್ಪನ್ ದೃಷ್ಟಿ? ನಮ್ಮಪ್ಪನ್ ದೃಷ್ಟಿಯಿಂದ. ನಮ್ಮಪ್ಪ ಒಂದ್ ಮಾತು ಹೇಳಿದ್ರು, ಆ ದೃಷ್ಟಿಯಿಂದ. ಅಂದ್ರೆ? ಈಗ್ಲೂ ಅದೇ ದೃಷ್ಟಿಯಿಂದ ನೋಡ್ತಾ ಇದ್ದೀನಿ. ಏಯ್ ಮೋನಿ, ಮೋನಿ, ನಿನ್ ತಲೆ ಸರಿಯಾಗಿದ್ಯಾ? ತಲೆ ಇದೆ. ಸರಿಯಾಗಿದ್ಯಾ? ಸರಿ, ಸರಿಯಾಗೇ ಇದೆ. ಇನ್ಮೇಲೂ ಸರಿಯಾಗೇ ಇರುತ್ತೆ ಅಂತ ಗ್ಯಾರಂಟಿ ಕೊಡ್ತೀನಿ. ಅಮ್ಮ ವೀಣಾ, ಆ ಹುಡುಗ ಹೇಗಮ್ಮ? ಯಾರಪ್ಪ? ಅದೇ ಆ ಮೋನಿಮ್ಮ. ಓಹ್ ಮೋನಿ, ಒಳ್ಳೆ ತಮಾಷೆ ಮನುಷ್ಯಪ್ಪ. ಎಷ್ಟ್ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ. ನೆನೆಸ್ಕೊಂಡ್ರೆ ನನಗೂ ನಗು ಬಂದ್ಬಿಡುತ್ತೆ. ಒಳ್ಳೆ ಕಲಾವಿದ ಅಂತ ಹೆಸರು ಪಡಿಬೋದಪ್ಪ. ಇಂಗ್ಲೆಂಡ್, ಅಮೆರಿಕ, ಜಪಾನ್ ಇಲ್ಲೆಲ್ಲ ಹೋಗ್ತಾರಂತ ಇಷ್ಟರಲ್ಲೇ. ಅಲ್ಲೂ ಒಳ್ಳೆ ಹೆಸರು ತಗೋತಾರಂತ ನನಗೆ ನಂಬಿಕೆ ಇದೆ. ಇವಳು ಹೀಗೆ ಹೇಳ್ತಾಳೆ ಅಂತ ನನಗೆ ಗೊತ್ತಿತ್ತು. ನನಗ್ ಗೊತ್ತಿರ್ಲಿಲ್ವಾ? ಅದಕ್ಕೆಲ್ಲಮ್ಮ ನಾನು ಕೇಳಿದ್ದು. ಅವರಪ್ಪ ನನ್ನ ಹತ್ರ ಬಂದು ನಿಮ್ ವೀಣಾನ ನನ್ ಸೊಸೆ ಮಾಡ್ಕೋಬೇಕು ಅಂತ ಆಸೆ ಅಂತಂದ.
ನಿಮ್ಮಿಬ್ರದು ಒಳ್ಳೆ ಜೊತೆ ಅಂತ ನನಗೂ ಅನ್ಸತ್ತೆ. ಏನ್ ಹೇಳ್ತೀಯ? ನಾನಿನ್ನೂ ಅವ್ರನ್ನ ಆ ದೃಷ್ಟಿಯಿಂದ ನೋಡಿಲ್ಲಪ್ಪ. ಸರಿಯಮ್ಮ, ಆ ದೃಷ್ಟಿಯಿಂದ ನೋಡ್ಬಿಟ್ಟು ನಿನ್ನಿಷ್ಟ ಏನು ಅಂತ ಹೇಳಮ್ಮ. ವೀಣೆ ನನ್ನ ಮಾನಸ ವೀಣೆ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ನೀನ್ ಚೆನ್ನಾಗಿದೆ ಅಂದ್ಬಿಟ್ಮೇಲೆ ಇನ್ ಯಾರ ಸರ್ಟಿಫಿಕೇಟ್ ಬೇಕಾಗಿಲ್ಲ ನಂಗೆ. ಮೋನಿ, ನಿಮ್ ಹುಚ್ಚಿಗೆ ಏನನ್ಬೇಕು ನನ್ಗೆ ಗೊತ್ತಾಗ್ತಾ ಇಲ್ಲ. ಈ ಪ್ರೇಮದಲ್ಲಿ ಸಿಕ್ಕಾಕೊಂಡಿರೋರು ಒಂಥರ ಹುಚ್ಚರೇ ಆಗ್ತಾರೆ. ಹುಚ್ಚು ಜಾಸ್ತಿ ಆದ್ರೆ ಹುಚ್ಚು ಆಸ್ಪತ್ರೆಗೆ ಸೇರಿಸಬೇಕಾಗತ್ತೆ. ಪ್ರೇಮ ಕುರುಡು, ಪ್ರೇಮ್ಸವ್ರಿಗೆ ಕಣ್ಣಿರಲ್ವಾ? ಆದ್ರೆ ಅದು ಕಾಣೋದಿಲ್ಲ. ಹೌದಾ? ಆ ಪ್ರೇಮ ಅನ್ನೋದು ಒಂದ್ ನೋವು. ಎಂಥ ನೋವು? ಸಿಹಿಯಾದ ನೋವು. ಈ ಪ್ರೇಮದಿಂದ ಎಷ್ಟು ಆನಂದ ಸಿಗುತ್ತೆ ಗೊತ್ತಾ? ಎಷ್ಟು ಎಷ್ಟು ಇಷ್ಟು ಇಷ್ಟು ಅದನ್ನ ಅಳಿಯಕ್ಕಾಗಲ್ಲ. ಸರಿ, ಹೋಗ್ಲಿ ಬಿಡಿ. ಎಷ್ಟು ಆನಂದ ಆಗುತ್ತೆ ಅಂತ ನೀವೇ ಹೇಳಿ ನೋಡೋಣ. ಎಷ್ಟಾಗುತ್ತೆ ಅಂದ್ರೆ ಮೈಯೆಲ್ಲ ನವೆ ಆದಾಗ ಬರ್ಬರ್ ಅಂತ ಪರಿಚ್ಕೊಂಡಾಗ ಒಂಥರ ಆನಂದ ಸಿಗುತ್ತಲ್ಲ, ಅದಕ್ಕಿಂತ ಜಾಸ್ತಿ ಆನಂದ. ಚೆನ್ನಾಗಿದೆ ನಿಮ್ಮ ಉದಾಹರಣೆ. ಈ ಪ್ರೇಮ ಅನ್ನೋದೇ ಹಾಗೆ, ನಮಗೆ ಗೊತ್ತಿಲ್ಲದ ಹಾಗೆ ನಮ್ ಮನಸ್ಸೊಳಗೆ ಬಂದು ತೂರ್ಕೊಂಡ್ಬಿಟ್ಟಿರುತ್ತೆ. ನಿಜ ಹೇಳ್ಬೇಕು ಅಂದ್ರೆ ನನಗೂ ಹಾಗೆ ಆಗ್ಬಿಟ್ಟಿತ್ತು. 3-4 ದಿವಸದಿಂದ ರಾತ್ರಿ ಎಲ್ಲ ನಿಂದೇ ಕನಸು. ನನಗ್ ನಿದ್ದೆ ಬಂದ್ಬಿಟ್ಟಿತ್ತು. ನಂಗೂ ನಿದ್ದೆ ಬಂದ್ಬಿಟ್ಟಿತ್ತು, ಆಮೇಲೆ ಕನಸು ಬಿದ್ದಿದ್ದು. ಆ ಕನಸಿನಲ್ಲಿ ಹೀಗೆ ನೋಡ್ದೆ, ಹೀಗೆ ನಕ್ಕೆ, ಹೀಗೆ ನಾಚ್ಕೊಂಡೆ. ಆಗ ನಾನು ಲಾಲಲಾ ಲಾಲಲಾ ಲಾ ಲಾ ಹಾ. ದಯವಿಟ್ಟು ನಾನು ತಪ್ಪು ತಿಳ್ಕೊಬೇಡ ಬೇಡ. ನನಗೆ ಗೊತ್ತಿಲ್ಲದಾಗೆ ನಾನು ಯಾರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ಸಾಕು, ನೀವು ತುಂಬಾ ಒಳ್ಳೆಯವರು, ಸಭ್ಯರು ಅನ್ಕೊಂಡಿದ್ದೆ. ವೀಣಾ, ನಾವು ಮದುವೆ ಆಗ್ತಿದೀವಿ. ಇನ್ನೂ ಮದುವೆ ಆಗಿಲ್ಲ. ವೀಣಾ, ಈಗ ಗೊತ್ತಾಯ್ತು ಅವ್ನ ನಿಜವಾದ ಬಣ್ಣ. ಉಗಿದ್ಬಿಡ ಅವನ್ನ. ನಿನ್ಗಾಗಿ ನಾನು ಪ್ರಾಣ ಬಿಡ್ತೀನಿ. ಸುಂದರ್, ಆ ಹುಡುಗಿ ನಿನ್ ಕೈಗೆ ಸಿಗೋದಿಲ್ಲ, ಬಿಟ್ಬಿಡು. ಬಿಡೋದ? ನಾಟ್ ಎಟ್ ಆಲ್. ಹುಡುಗಿಯರನ್ನ ಮರಳು ಮಾಡಿ ಹೊಡ್ಕೊಂಡು ಹೋಗೋದ್ರಲ್ಲಿ ನಾನು ಯಾವತ್ತೂ ಫೇಲ್ ಆಗಿಲ್ಲ. ಇದರಲ್ಲೂ ಅಷ್ಟೇ. ನೀವು ಸ್ವಲ್ಪ ಕೈ ಬಿಸಿ ಮಾಡಿದ್ರೆ. ಇದು ಸದ್ಯದ ಖರ್ಚಿಗೆ, ಮಿಕ್ಕಿದ್ದು ಪೂರ್ತಿ ಕೆಲಸ ಆದ್ಮೇಲೆ. ಓಕೆ. ಇದೇನ್ ಮಾಡ್ತಿದ್ದೀರಿ? ಬೇಡಿ, ದಯವಿಟ್ಟು ಬೇಡಿ. ಬಿಡಲ್ಲ. ನೋವಾಗಲ್ವೇ? ನೋವಾಗ್ಲಿ ಅಂತಾನೆ ಹೊಡ್ಕೊತಾ ಇರೋದು. ಮೋನಿ, ಮುಖ ನೋಡಿ ಎಷ್ಟು ದೂದ್ಬಿಟ್ಟಿದೆ. ಕಡುಬಾಗಿರ್ಬೇಕು, ಇಲ್ಲ ಬೋಂಡ ಆಗಿರ್ಬೇಕು.
ಅಷ್ಟು ತಾನೆ? ಈಗ್ಲೂ ತಮಾಷೆನಾ? ತಮಾಷೆ ಅಲ್ಲ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ನನಗೆ ಕಡುಬು ಬಣ್ಣ ಅಂದ್ರೆ ತುಂಬಾ ಇಷ್ಟ. ಆಗ ಹ್ಮ್ ಇಷ್ಟನಾ? ಹ್ಮ್. ಹಾಗಾದ್ರೆ ತಗೊಳ್ಳಿ. ವೀಣಾ, ಏನ್ ಮಾಡ್ತಿದ್ಯಾ? ಕಡುಬು ಬೋಂಡ ಅಂದ್ರೆ ನಿಮ್ಗೆ ಇಷ್ಟ ಅಂದ್ರಲ್ಲ? ಇದಲ್ಲ ನಿಜವಾದ ಕಡುಬು ಬೊಂಡ. ನೀನ್ ಆ ಕೆನ್ನೆ ಕೊಡ್ಕೋತಾ ಇದ್ರೆ ಆ ಏಟನ್ ಹೃದಯಕ್ಕೆ ಬೀಳುತ್ತೆ ಗೊತ್ತಾ? ಮೋನಿ, ನಿಜವಾಗ್ಲು ಕಲಾವಿದರು ಭಾವನಾ ಜೀವಿಗಳು. ತುಂಬಾ ಸೂಕ್ಷ್ಮ. ಸಣ್ಣ ವಿಷಯನೂ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀರಿ. ಮೋನಿ, ನನ್ ಕ್ಷಮಿಸ್ಬಿಡು. ತಪ್ಪು ಮಾಡಿದವ್ ನಾನು. ಇಲ್ಲ, ನಿಮ್ಮಂತವ್ರನ್ನ ತಪ್ಪು ತಿಳ್ಕೊಂಡು ತಪ್ಪು ಮಾಡಿದವಳು ನಾನೇ. ಇಲ್ಲ, ತಪ್ಪು ಮಾಡಿದವ್ ನಾನು. ಇಲ್ಲ, ನಾನೇ. ವೀಣಾ, ನಾನ್ ತಪ್ಪು ಮಾಡಿದ್ದು. ಇಲ್ಲ ಮೋನಿ, ನಾನೇ. ಇಲ್ಲ, ತಪ್ಪು ಮಾಡಿದವ್ ನಾನು 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 ಮೋನಿ, ನಾನೇ ತಪ್ಪು ಮಾಡಿದವಳು. ನೀವೇ ನನ್ ಕ್ಷಮಿಸ್ಬೇಕು. ಇಲ್ಲ, ನೀನೇ ನನಗೆ ಕ್ಷಮಿಸ್ಬೇಕು. ಕ್ಷಮಿಸ್ತೆ, ಸಾಕ? ಅಪ್ಪ ಅಪ್ಪ ಅಪ್ಪ, ಏನ್ ಸಮಾಚಾರ? ಅಯ್ಯೋ 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 ಅಯ್ಯೋ, ಗೋಪಾಲ, ಏನದು? ಆಶೀರ್ವಾದ ಮಾಡಪ್ಪ. ಆ ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಯಾರ್ದು ಏನು ಎಷ್ಟು ಖುಷಿ? ಯಾರ್ದು ಎಲೆಕ್ಷನ್? ಅಪ್ಪ, ನಿನ್ ಮಗ ವರ್ಲ್ಡ್ ಟೂರ್ಗೆ ಹೋಗ್ತಾ ಇದ್ದಾನೆ. ಹಾ. ಕರ್ನಾಟಕದಿಂದ ಹೊರಡ್ತಾ ಇರೋ ಕಲಾವೃಂದಕ್ಕೆ ನಾನೇ ಲೀಡರ್. ಜಪಾನ್, ಅಮೆರಿಕ, ಇಂಗ್ಲೆಂಡ್, ರಷ್ಯಾ ಈ ಎಲ್ಲಾ ದೇಶಗಳಲ್ಲೂ ನೃತ್ಯ ಮತ್ತು ಮೂಕಾಭಿನಯ ಪ್ರದರ್ಶನ ಮುಂದಿನ ತಿಂಗಳೇ ಹೊರಡ್ಬೇಕು. ಶಬಾಸ್ ಮೋನಿ, ಶಬಾಸ್. ನಾನು ಎಷ್ಟೋ ದಿವಸದ ಕನಸುಗಳು ಹೋಗ್ಬಿಟ್ಟು ಬಾಪ. ಕನ್ನಡ ನಾಡಿಗೂ ಭಾರತ ದೇಶಕ್ಕೂ ಒಳ್ಳೆ ಕೀರ್ತಿ ತಗೊಂಡ್ ಬರ್ಬೇಕು. ಸಂತೋಷವಾಗಿ ಹೋಗ್ಬಿಟ್ಟು ಬಾಪ ಮೋನಿ. ಏನ್ ಮಾಡ್ತಿದ್ಯಾ? ನಿಲ್ಸು. ಬರ್ತೀಯಾ ಅಂತ ಮೊದಲೇ ಗೊತ್ತು. ಸರಿಯಾದ ಸಮಯಕ್ಕೆ ಬಂದಿದ್ಯಾ. ಇವತ್ತು ನಾನು ಸೇಡ್ ತೀರ್ಸ್ಕೊಳ್ಳದೆ ಬಿಡೋದಿಲ್ಲ. ನನ್ ಕಪಾಳ ಯಾರು ಮುಗಿಸ್ಬಿಡ್ತೀನಿ. ಎಲ್ಲಾದ್ರೂ ಹಾಗೆ ಮಾಡ್ಬಿಟ್ಟಿರಾ? ಮೋನಿ ಮೋನಿ ಮೋನಿ, ಏನ್ ಗೋಪಾಲಣ್ಣ? ಇದ್ಕಿದ್ದಾಗೆ ನಿಮ್ ತಂದೆಗೆ ಏನೇನೋ ಕಾಣಿಸ್ಕೊಂಡ್ಬಿಟ್ಟಿದೆ. ನಾನ್ ಬರುವಾಗ ಮನೆ ಮುಂದೆ ಮಂಚದ ಮೇಲೆ ಆರಾಮಾಗಿ ಕೂತಿದ್ರು. ವೀಣಾ ತಂದೆ ಜೊತೆ ತಮಾಷೆ ಮಾಡ್ತಿದ್ರು. ಈಗ ಏನಾಯ್ತೋ ಗೊತ್ತಿಲ್ಲ. ನೀನ್ ಮೊದ್ಲು ಮನೆಗೆ ಹೋಗು, ನಾನು ಡಾಕ್ಟರ್ ಕರ್ಕೊಂಡ್ಬಿಡ್ತೀನಿ. ಮಾವಯ್ಯ,
ಕಾಲನು ಅಲೆಗಳು ಯಾರನ್ನು ಕಾಯಲ್ಲ ಕಣಪ್ಪ. ಯಾಕೆ ಹೀಗೆ ಮಾತಾಡ್ತಿದ್ಯಪ್ಪ? ಮಾವಯ್ಯ ಹೆದರ್ಬೇಡ. ಅಕಸ್ಮಾತ್ ನಂಗೇನ್ರ ಆದ್ರೂ ಧೈರ್ಯ ಬಿಡಬೇಡ. ಈ ಕಲೆಯಲ್ಲಿ ಇನ್ನೂ ಹೆಚ್ಚಿಗೆ ಹೆಸರನ್ನು ಪಡೆಯೋದು ನೋಡು. ಹಾಗೇನೆ ಈ ದಿನಾನು ಕೈ ಬಿಡಬೇಡ ಕಣು. ಅಪ್ಪ ಯಾಕೆಲ್ಲ ಮಾತಾಡ್ಬೇಡಪ್ಪ, ಯಾಕೆಲ್ಲ ಮಾತಾಡ್ಬೇಡ. ಮಾವಯ್ಯ ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಿ? ಇದನ್ನೆಲ್ಲ ಹೇಳ್ಬೇಕು ಅಂತ ಅನಿಸ್ತು. ಏನಪ್ಪ? ನಿನ್ನ ನವರಸಾಭಿನಯನ ಒಂದ್ಸಲ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ ಕಣೋ. ಏನಪ್ಪ ಇಂಥ ಹೊತ್ತಿನಲ್ಲಿ? ತನ್ನೆಲ್ಲ ನೋವುಗಳನ್ನು ಎದೆಯಲ್ಲಿ ಔತಿಟ್ಕೊಂಡು ಕಲೆಯ ಪ್ರದರ್ಶನ ಮಾಡುವವನೇ ನಿಜವಾದ ಕಲಾವಿದ ಕಣೋ. ನೀನು ವಿದೇಶಗಳಲ್ಲಿ ಪ್ರದರ್ಶನ ಮಾಡೋಕೆ ಹೋಗ್ತಿಯಲ್ಲ, ಅಲ್ಲಿ ಹೇಗೆ ಮಾಡ್ತೀಯ ಅಂತ ಒಂದ್ಸಲ ಮಾಡಿ ತೋರ್ಸೋ. ತುಂಬಾ ಆಸೆ ಆಗ್ತಾ ಇದೆ. ನಿನಗಿಷ್ಟ ಇಲ್ಲಿದ್ರೆ ಬೇಡ ಬಿಡು. ಇಲ್ಲಪ್ಪ, ಮಾಡ್ತೀನಿ ಮಾಡ್ತೀನಿ. ಶೃಂಗಾರ ವೀರ ರುದ್ರ ಭಯಾನಕ ಭಕ್ತ ಆಶ್ವಾಸ ಮಾಡು. ಆಶ್ವಾಸ ಮಾಡೋನು ಅಳ್ತಾರೇನೋ? ನಾನಾಗ್ಲೇ ಹೇಳಿಲ್ವಾ ಕಲಾವಿದನಾದವನು ಎಂಥ ನೋವಿನಲ್ಲೂ ಎಲ್ಲ ಮರಿಬೇಕು ಅಂತ. ಆಶ್ಚರ್ಯಸ ಮಾಡು. ಕರುಣ, ಶಾಂತ. ಅಪ್ಪ ಮಾವಯ್ಯ ಅಪ್ಪ ಅಪ್ಪ ಮಾವಯ್ಯ ಮಾವಯ್ಯ
ಮುನಿ, ಸಮಾಧಾನ ತಂದ್ಕೊಳ್ಳಿ. ನೀವು ಒಳ್ಳೆ ಹೆಸರು ಪಡಿಬೇಕು ಅಂತ ನಿಮ್ ತಂದೆ ಎಷ್ಟು ಆಸೆ ಪಡ್ತಿದ್ರು. ಅವರ ಆಸೆ ನೆರವೇರಿಸೋದು ನಿಮ್ ಕರ್ತವ್ಯ ಅಲ್ವೇ? ನೀವು ವಿಶ್ವವಿಖ್ಯಾತರಾಗಬೇಕು ಅಂತ ಕನಸು ಕಾಣ್ತಿದ್ರು. ಅವರ ಆಸೆ ಹಾಗೆ ನೀವಾಗ ಬಂದ್ರೆ ಅವರ ಆತ್ಮಕ್ಕೆ ಶಾಂತಿ. ನೀವು ಹೋಗಿ ಒಳ್ಳೆ ಹೆಸರು ಪಡೆದು ಬನ್ನಿ. ನಾನು ನಿಮ್ಗೋಸ್ಕರ ಕಾಯ್ತಾ ಇರ್ತೀನಿ. ನಾಳೆ ಅಲ್ಲ, ಎಲ್ಲರೂ ಒಂದಿನ ಹೋಗುದೇ ಮಾರಾಯ. ನಾನು, ನೀನು, ಎಲ್ಲರೂ. ನೀನು ಹೀಗೆ ಯೋಚನೆ ಮಾಡಿದ್ರೆ ಹೇಗೆ? ಮನಸ್ಸಿಗೆ ಸಮಾಧಾನ ತಂದುಕೊಳ್ಳುವುದು ಬೇಡವೋ? ನಾನು ಹೀಗೆ ಹೇಳಿದ್ದೆ ಎಷ್ಟೋ ಜನಕ್ಕೆ. ಹೌದಲ್ಲೋ ತಮ್ಮ, ಸುಮ್ಮನೆ ಯಾಕೆ ಚಿಂತೆ ಮಾಡ್ತಿ? ಅವ ಇಲ್ಲೇನ, ನಾನಿಲ್ಲೇನ? ನಿಮ್ಮಪ್ಪ ನಿನ್ ಮೇಲೆ ನೀನ್ ದೊಡ್ಡ ಕಲಾವಿದ ಆಗ್ಬೇಕಂತ ಎಷ್ಟೊಂದು ಆಸೆ ಇಟ್ಕೊಂಡಿದ್ದ. ಅದನ್ನ ನೀನ್ ನೆರವೇರಿಸುದಿಲ್ಲನ? ಹೇಳು ಹೇಳು. ನಾಳೆ ನಮ್ ಜೋಡಿ ನೀನು ಈಮಾನ್ದಾಗ ಹಾರ್ಬಿಡು. ತುಂಬಾ ದಿವಸದ ಹರಕೆ, ದಕ್ಷಿಣ ಭಾರತ ತೀರ್ಥಯಾತ್ರೆ ಮಾಡಬೇಕು ಅಂತ. ತಗೊಳ್ಳಿ, ಇದರಲ್ಲಿ ಮಂಜಣ್ಣನ ಮನೆ ಬೀರ್ ಕೈನೂ ಇದೆ. ಮೋನ ಬಂದ್ರೆ ಕೊಟ್ಟು ಬಿಡಿ. ಮತ್ತೆ ಯಾವಾಗ ಬರ್ತೀರಾ? ಆದಷ್ಟು ಬೇಗ ಬಂದ್ಬಿಡ್ತೀವಿ. ನಮ್ಮ ಹೊಲದ ಕಡೆ ಮನೆ ಕಡೆ ಸ್ವಲ್ಪ ನಿಗಾ ಇರ್ಲಿ. ಆಯ್ತು. ಬರ್ಲಾ? ದೇವ್ರು ಬಾಮ್ಮ? ಮಾಡ್ಲಿ. ಲೇ, ಯಾವಲ್ಲ ಅವನು ಹೊಲ್ದಾಗ? ಏನ್ರಿ, ಒಂದ್ ಬಸ್ಸು ಬರ್ತಾ ಇಲ್ಲ. ಇಷ್ಟು ಕತ್ಲೆ ಬೇರೆ ಆಗ್ಬಿಟ್ಟಿದೆ, ಮಳೆ ಬೇರೆ ಬರ್ತಾ ಇದೆ. ಹಿಂದಕ್ಕೆ ಹೋಗ್ಬಿಡೋಣವಾ? ಹೆಜ್ಜೆ ಹಿಂದಕ್ಕೆ ಇಡೋದು ನನಗೆ ಗೊತ್ತಿಲ್ಲ. ಅದು ಯಾತ್ರೆ ಹೊರಟಿರೋದು. ಯಾವ್ದಾದ್ರು ಒಂದು ಬಸ್ ಬಂದೇ ಬರುತ್ತೆ. ಹೋಗೇ ತೀರೋಣ. ಸ್ವಲ್ಪ ನಿಲ್ಸಿ, ಸ್ವಲ್ಪ ನಿಲ್ಸಿ. ड्राइवर साहब रुको ना, कोई औरत बाहर खड़ी है. अरे बेचारी बारिश में खड़ी है, रुको ना. ಮಳೆ ಬರ್ತಿದೆ, ದಯವಿಟ್ಟು ಮುಂದಿನ ಸ್ಟಾಪ್ ವರ್ಗಾದ್ರೂ ಕರ್ಕೊಂಡು ಹೋಗಿ. ನಿಮ್ಗೆ ಪುಣ್ಯ ಬರುತ್ತೆ, ಪ್ಲೀಸ್. ದಯವಿಟ್ಟು ಬಾಗಿಲು ತೆಗೀರಿ. हाँ हाँ आप आइए, अंदर आइए, मैं ड्राइवर साहब को बोलता हूँ. हाँ 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 आराम. आओ बेटी, आओ आओ बेटी, आराम से आराम से. ಥ್ಯಾಂಕ್ ಯು. ಬಾಬಾ, ಮಳೆ ಬರ್ತಾ. ನಮಸ್ಕಾರ ಸರ್. ನಮಸ್ಕಾರ. ಏನ್ ಸರ್ ಇಲ್ಲಿ? ಎಸ್ಟೇಟ್ಗೆ ಹೋಗಿದ್ದೆ, ಬರ್ತಿದ್ದೆ. ಅಲ್ಲಿ ಯಾರೋ ಬಿದ್ದಿರೋ ಹಾಗಿದೆ. ನಿನ್ನೆ ರಾತ್ರಿ ಆ ಸೇತುವೆ ಮೇಲೆ ಬಸ್ ಬಿದ್ದೋಯ್ತಂತೆ ಸರ್. ಓ, ತುಂಬಾ ಜನ ಕೊಚ್ಕೊಂಡು ಹೋದಂತೆ ಸರ್. ಇವನು ಹೋಗಿ ಕೊಚ್ಕೊಂಡ್ ಬಂದಿರ್ಬೋದು ಸರ್. ಹೌದು ಸರ್. ಓ, ನೋಡಿ, ಇವನಿಗೆ ಬೇಗ ನೀರ್ ಕಗ್ಸಿ ನನ್ ಕಾರ್ಲ್ ಹಾಕಿ ಬಂದೆ. ಒಂದೇ ಅವರ
ಅವಸರ ಪಡಿಸ್ಬೇಡಿ. ಟೆಲಿಫೋನ್ ನೋಡು. ಮನೆ ಕೆಲ್ಸಕ್ಕೆ ಬಂದಾಗಿಂದ ನೋಡ್ತಾ ಇಲ್ವಾ? ಅದ್ ಯಾರು ನೋಡು. ಇರಪ್ಪ. ಅಯ್ಯಪ್ಪ. ಓ, ದಾರಿ ಆ ಕಡೆ ಇದೆ. ಇರಪ್ಪ, ನಿಂದೇನು ಅವಸರ? ಅಯ್ಯೋ. ಹಲೋ. ಅಯ್ಯಪ್ಪ. ಹಲೋ. ಚಿಕ್ಕ ಟಾಕಿಂಗ್. ಹೂ ಪೇಕಿಂಗ್. ಆಸ್ಪತ್ರೆ ಪೇಕಿಂಗ್. ಆಸ್ಪತ್ರೆಯಿಂದನಾ? ಆಕ್ಸಿಡೆಂಟಾ? ನನಗೇನು ಆಗಿಲ್ಲಪ್ಪ. ಅಲ್ಲಿಂದ ಜಂಪ್ ಮಾಡಿದೆ, ಸ್ವಲ್ಪ ಕಾಲು ನೋಯ್ತಾ ಇದೆ. ಇನ್ನೇನಾಗಿಲ್ಲ, ಆಸ್ಪತ್ರೆ ಮಾತ್ರ ಬರಲ್ಲ. ಏನು ಬಸ್ ಆಕ್ಸಿಡೆಂಟಾ? ನದಿ ಬಸ್ಸು? ಬಸ್ಸಲ್ಲಿ ನದಿ ಹೊಟ್ಟಾಯ್ತಾ? ಅಲ್ಲ, ನದಿ ಬಸ್ಸಲ್ಲಿ ಬೀಳಾಯ್ತಾ? 10 ಹೆಣ್ಣುಗಳ ಎಲ್ಲ ಪೋಸ್ಟ್ ಮಾಡ್ತಾರ. ಅಲ್ಲ, ಪೋಸ್ಟ್ ಮಾಡ್ತಾರಂತ. ಅಯ್ಯೋ, ಹಂಗಾರೆ ನಮ್ಮ ರಿವ್ಯೂ ನಮ್ಮ ಯಜಮಾನರು ಅವ್ರಿಗೆಲ್ಲ ಇದ್ದಾರಾ? ಏನಾಗಿಲ್ವಾ? ಅಯ್ಯೋ ದೇವ್ರೆ, ಅವ್ರಿಗೆ ಏನಾಗಿರಲ್ಲಪ್ಪ, ಏನು ಆಗದೆ ಇರಲ್ಲಪ್ಪ. ಚಿಕ್ಕ ಅದೇನು ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಅಯ್ಯೋ, ರವಿ ಅವರು ಆಕ್ಸಿಡೆಂಟು, ಆಸ್ಪತ್ರೆ. ಅವನಿಗೆ ಏನಾಗಿದೆ? ಅಯ್ಯೋ, ಅವ್ರಿಗೆ ಏನಾಗಿದೆ ಏನೋ. ಅವಸರದಲ್ಲಿ ಇಟ್ಬಿಟ್ಟಲ್ಲ ನಾನು. ಅಯ್ಯೋ, ಅದ್ ಯಾಕೆ ಅಷ್ಟ ಅವಸರದಲ್ಲಿ ಇಟ್ಬಿಟ್ಟೆ? ಏನ್ ಮಾಡೋದು, ಅವಸರದಲ್ಲಿ ಇಟ್ಬಿಟ್ಟೆ. ನಾನು ಹುಟ್ಟಿದೆ ಅವಸರದಲ್ಲಿ. ಆಸ್ಪತ್ರೆ ಸಾಕ್ಸವ ಅರ್ಧ ದಾರಿಯಲ್ಲಿ ಹುಟ್ಬಿಟ್ನಂತೆ. ನಮ್ಮ ಅಪ್ಪ ಅಮ್ಮನು ಅವಸರದಲ್ಲೇ ಹೋಗ್ಬಿಟ್ರಂತೆ. ರವಿಗೆ ಏನಾಗಿದೆ ಈಗ? ಏನೋ ಅವಸರದಲ್ಲಿ ಇಟ್ಬಿಟ್ನಲ್ಲ, ಏನಾಗಿದೆಯೋ ಗೊತ್ತಿಲ್ಲ. ಆಸ್ಪತ್ರೆಗೆ ಹೋಗೋಣ. ಡ್ರೈವರ್, ನಾನೇನ್ ಮಾಡ್ಲಪ್ಪ? ನಾನು ಹೋಗೋದಾಗಿತ್ತು. ಓ, ಕಾರು ಹೊರಟಾಯ್ತಾ? ಕಾರು ಹೋದ್ರೆ ಕಾಲಿಲ್ವಾ? ಹೋಯ್ತೀನಿ, ನಮ್ಗೇನು? ಅಯ್ಯೋ, ಎಲ್ಲ ಹೋಲ್ಸೇಲ್ ಆಗಿ ಅಡ್ಮಿಟ್ ಆಗ್ಬಿಟ್ಟಿದಾರಮ್ಮ. ರವಿ, ಅಯ್ಯೋ ರವಿ, ಅಣ್ಣ ಏನಾಯ್ತು? ಏನಾಯ್ತು ರವಿ? ಏನಾಯ್ತು? ನನಗೇನು ಆಗಿಲ್ಲಮ್ಮ, ನನಗೇನು ಆಗಿಲ್ಲ. ಮತ್ತೆ ಅದೇನು ಆಕ್ಸಿಡೆಂಟ್ ಅಂತ ಹೇಳಿದ್ರಲ್ಲ? ನಿನ್ನೆ ರಾತ್ರಿ ಯಾವ್ದೋ ನಾರ್ತ್ ಇಂಡಿಯಾ ಟೂರಿಸ್ಟ್ ಬಸ್ಸು ಬ್ರಿಡ್ಜ್ ಇಂದ ಕೆಳಗಡೆ ಬಿದ್ದು ಬೇಕಾದಷ್ಟು ಜನ ಸತ್ತು ಹೋದ್ರಂತೆ. ನಾ ಬೆಳಗ್ಗೆ ಬರುವಾಗ ಆಕ್ಸಿಡೆಂಟ್ ಜಾಗದಿಂದ ಕೊಚ್ಕೊಂಡ್ ಬಂದಿದ್ರಲ್ಲ ಒಂದಿಬ್ಬರು ಪ್ಯಾಸೆಂಜರ್ಸ್, ಅವ್ರನ್ನ ಕರ್ಕೊಂಡ್ಬಂದು ಅಡ್ಮಿಟ್ ಮಾಡಿದೀನಿ ಅಷ್ಟೇ. ಅದೊಂದು ದೊಡ್ಡ ಆಕ್ಸಿಡೆಂಟ್ ಅಮ್ಮ. ಎಷ್ಟೋ ಜನ ಸತ್ತು ಹೋದ್ರು, ಕೆಲವು ಹೆಣ್ಣುಗಳು ಕೊಚ್ಕೊಂಡು ಹೋದ್ವು. ಸಿಕ್ಕಿದ ಹೆಣ್ಣುಗಳನ್ನ ಫೋಟೋಸ್ ತೆಗೆಸಿ ಪೋಸ್ಟ್ ಮಾರ್ಟಮ್ ಕಳ್ಸಿದೀವಿ. ಆಗ್ಲೇ ಪ್ರೆಸ್ಗೂ ಇನ್ಫಾರ್ಮೇಶನ್ ಕಳ್ಸಾಗಿದೆಮ್ಮ. ಯಾರು ಗುರ್ಸೋರ್ ಇದ್ರೆ ಬಂದು ಗುರುತಿಸ್ಲಿ ಅಂತ. ನೀವು ಈ ಆಸ್ಪತ್ರೆ ಕಟ್ಟಿಸ್ದಾಗಿಂದಲೂ ಇಂಥ ಕೇಸ್ಗಳು ಯಾವತ್ತೂ ಬಂದಿರ್ಲಿಲ್ಲ ನೋಡಿ. ಆಶ್ಚರ್ಯವಾದ ವಿಷಯ ಅಂದ್ರೆ ಈ ಮಗು, ಒಬ್ಬ ಮುದುಕಮ್ಮ, ಇಬ್ಬರಿಗೆ ಹೆಚ್ಚು ಅಪಾಯ ಇಲ್ಲದೆ ಪಾರಾಗಿದ್ದಾರೆ. ಇನ್ನು ಅನೇಕ ಡೆಡ್ ಬಾಡಿಗಳು ಮಾರ್ಗ್ನಲ್ಲಿವೆ. ನಮ್ ರವಿ ಕರ್ಕೊಂಡು ಬಂದ್ 2 ಕೇಸ್ಗಳಲ್ಲಿ ಒಂದು ಈ ಹೆಣ್ಮಗು ಸ್ವಲ್ಪ ಚೇತರಿಸ್ಕೋತಾ ಇದೆ, ಇನ್ನೊಂದು ಕೇಸನ್ನು ಉಳಿಸೋಕಾಗ್ಲಿಲ್ಲ. ಈ ಪೇಷಂಟ್ ಬಹಳ ಕ್ರಿಟಿಕಲ್ ಆಗಿದ್ದಾರೆ. ಉಳಿಸೋಕೆ ಪ್ರಯತ್ನ ಪಡ್ತಿದ್ದೇವೆ. ಹೆಣ್ಗಳು ಉಳಿದಿರೋದನ್ನು ಗುರ್ತಿಸೋದಕ್ಕೆ ಆಕೆ ಕಣ್ ಕಾಣ್ತಾ ಇಲ್ಲ, ಆ ಮಗುಗ್ ಮಾತ್ ಬರ್ತಾ ಇಲ್ಲ. ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಏನ್ ಚಿಕ್ಕ ಇಲ್ಲಿ? ಇಲ್ಲ, ಅಮ್ಮನವರು ಅವಸರ ಕಾರಲ್ಲಿ ಬಂದ್ರು, ನಾನು ಕಾಲಲ್ಲೇ ಬಂದೆ. ಏನೋ ಆಕ್ಸಿಡೆಂಟ್ ಆಯ್ತಂತಲ್ಲ? ಹ್ಞೂ ಕಣ್ಲಾ, ಬಹುಜನ್ ಸತ್ತೋಗ್ಬಿಟ್ರು. ಅದೇನ ಬಿದ್ದಿರೋದು ಹೆಣ್ಗಳಲ್ಲಿ? ಕಣ್ಲಾ, ಒಂದಕ್ಕೂ ಅಡ್ರೆಸ್ ಇಲ್ಲ. ಒಂದೊಂದ್ ಹೆಣಕ್ಕೂ ಅಡ್ರೆಸ್ ಕೇಳು ಹೇಳ್ತವೆ. ತವರವ್ರ ಮನೆ ತಲುಪಿಸ್ಬಿಟ್ಟು ಹೆಣ್ಗಳನ್ನ. ಗುಡ್ ಐಡಿಯಾ. ಅದಕ್ಕೆ ಮಗನೇ ನಿನಗೆ ಅಟೆಂಡರ್ ಪೋಸ್ಟ್ ಕೊಟ್ಟಿರೋದು. ಲವ್, ನಾನು ಅಟೆಂಡರ್ ಅಲ್ಲ ಕಣೋ. ನೀನ್ ನರ್ಸ ಅಲ್ಲ, ಮೇಲ್ ನರ್ಸು. ಮೇಲ್ ಅಲ್ಲ, ಗೂಡ್ಸ್ ನರ್ಸು. ನಿನಗೆ ಇನ್ನೊಂದು ಜನವ ಅಂತ ಏನಾದ್ರು ಇದ್ರೆ ಅಟೆಂಡರ್ ಅಲ್ಲ, ಸಪ್ಲೈಯರ್ ಪೋಸ್ಟ್ ಕೊಡ್ತಾರೆ. ಅಯ್ಯೋ, ಆ ಅಮ್ಮನ ಕತೆ ಹೆಂಗೋ ಏನೋ ಪಾಪ. ಹೆಚ್ಚು ಸ್ಟ್ರೈನ್ ಮಾಡ್ಕೋಬೇಡ. ಡೋಂಟ್ ಸ್ಟ್ರೈನ್ ಯುವರ್ ಸೆಲ್ಫ್. ನನ್ ಯಾರು ಎಲ್ಲ ಗೊತ್ತಾಗತ್ತೆ. ತಗೋ. ಉತ್ತರ ಭಾರತದವರು ಅಂದ್ರೆ ಕನ್ನಡ ಮಾತಾಡ್ತಿದ್ದಾಳಲ್ಲ. ನಮ್ಮವ್ರು ಎಷ್ಟೋ ಜನ ಹೋಗಲ್ ಸೆಟ್ಲ್ ಆಗಿಲ್ವಾ? ಆ ತರದವರೇ ಇವರು. ಯಾವ ಊರೋ ಏನೋ. ಇಲ್ಲ, ನನ್ಗೇನು ಗೊತ್ತಿಲ್ಲ. ನನ್ಗೇನು ಗೊತ್ತಿಲ್ಲ. ನನ್ ಯಾರು, ನನ್ ಊರ್ ಯಾವುದು, ನನ್ಗೇನು ಗೊತ್ತಿಲ್ಲ. ಜ್ಞಾಪಿಸ್ಕೊಂಬ ನೋಡೋಣ. ಒಂದ್ಸರಿ ಚೆನ್ನಾಗಿ ಜ್ಞಾಪಿಸ್ಕೊಂಡು ನೋಡು. ಇಲ್ಲ ಸರ್, ಇಲ್ಲ. ಕಂಪಲ, ಶಿ ನೀಡ್ಸ್ ರೆಸ್ಟ್. ನನಗೆ ಸಮಾಧಾನ ತುಂಬ್ಕೊಂಬ. ಗೊತ್ತಾಗ್ತಲ್ಲ. ಸರಿ ಹೋಗುತ್ತೆ. ಸಮಾಧಾನವಾಗಿರು. ಏನಾಗದೆ ಅವ ಅಮ್ಮಗೀಗ? ನೆನಪು ಕಳ್ಕೊಂಡಿದ್ದಾಳೆ ಕಣೋ. ಬಸ್ನಲ್ಲಿ ಬಂದ್ರು, ನೆನಪನ ಅದ್ ಯಾವ ಪೆಟ್ಟಿಗೆಯಲ್ಲಿ ಇಟ್ಟಿದ್ರು? ನಿನ್ನ ತಲೆಗೆ ಏಟ್ ಬಿದ್ದು ನೆನಪು ಕಳ್ಕೊಂಡಿದ್ದಾಳೆ. ಹಂಗಾರೆ ಏನ್ ಮಾಡೋದೀಗ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಯೋಚನೆ ಮಾಡ್ತಾ ಇದೀಯಾ? ಮಾಡ್ತಾ ಇರು. ಅದಕ್ಕೆ ನೀವು ಯೋಗತೆಗೆ ಅಟೆಂಡರ್ ಪೋಸ್ಟ್ ಕೊಟ್ಟಿರೋದು. ಅಷ್ಟು ಗೊತ್ತಾಗಲ್ಲ ನೀ
ಆಪರೇಷನ್ ಮಾಡ್ಬೇಕು. ಆಪರೇಷನ್ ಹಾ ಆಪರೇಷನ್ ಗೊತ್ತಿಲ್ವಾ? ಏನಿಲ್ಲ, ನಾವೊಂದು ಕ್ವಾರ್ಟರ್ ಹಾಕೊಳ್ಳೋದು, ಅವ್ರಿಗೊಂದು ಕ್ವಾರ್ಟರ್ ಕುಡಿಸಿ ಜ್ಞಾನ ತಪ್ಪಿಸಿ ಚಾಕು ತಗೊಂಡು ಇಳಿಯೋದು. ಅದೇ ಆಪರೇಷನ್. ಏನಮ್ಮ ನಿನ್ಗೆ ಇವ್ರ ಪರಿಚಯ ಇದೆಯೇನಮ್ಮ? ಡಾಕ್ಟರ್, ಇವ್ರ ಕಡೆಯವ್ರು ಯಾರೇ ಇಲ್ವಾ? ಸಿಸ್ಟರ್, ಅಯ್ಯೋ ಪಾಪ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡುವುದೇನು ಹರಿಯೇ. ಏನೋ ಇದು ದಾಸರಾಡಿರೋದು. ಚಿಕ್ಕ, ಇಲ್ಲೇ ಇದೀನಿ ಪಕ್ಕ. ತುಂಬಾ ಚೆನ್ನಾಗಿ ಹಾಡ್ತಿ. ಹೌದಾ? ನಾ ಮಾಡಿದ ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ, ವಾಸಿ ಆಗೋವರೆಗೂ ನಮ್ಮ ಆಸ್ಪತ್ರೆ ಇರ್ಲಿ ಕಣೋ. ಸರಿಮ್ಮ. ರವಿ, ಅವಳಿಗೆ ನೆನಪೇ ಬರಲ್ವೇನೋ? ಇಲ್ಲ, ನನ್ಗೇನು ನೆನಪಿಗೆ ಬರ್ತಾ ಇಲ್ಲ. ನನ್ಗೇನು ನೆನಪಿಗೆ ಬರ್ತಾ ಇಲ್ಲ. ಇಲ್ಲ, ನನ್ಗೇನು ನೆನಪಿಗೆ ಬರ್ತಾ ಇಲ್ಲ ಡಾಕ್ಟ್ರೇ. ಅಳ್ಬೇಡ ಅಳ್ಬೇಡ, ಟೇಕ್ ಇಟ್ ಈಸಿ, ಚೆಕ್ ಮಾಡೋಣ. ಎಲ್ಲಿ ನೋಡಮ್ಮ. ಕತ್ ಮೇಲೆತ್ತಮ್ಮ. ಕೈ ಕೊಡಮ್ಮ ಇಲ್ಲಿ. ಯೋಚನೆ ಮಾಡ್ಬೇಡಮ್ಮ, ನೆನಪು ಮತ್ತೆ ಬಂದ್ರು ಬರ್ಬೋದು. ನನಗೇನು ಈಕೆ ನೆನಪು ಬರೋಲ್ಲ ಅನ್ಸತ್ತೆ. ಒಂದ್ಸಾರಿ ಡಾಕ್ಟರ್ ರಾಮಮೂರ್ತಿ ಅವ್ರು ತೋರಿಸ್ಬೋದಲ್ಲ? ಬಟ್ ಹೆಸ್ ಗಾನ್ ಅಬ್ರಾಡ್. ಬರೋದು ಒಂದೂವರೆ ತಿಂಗಳಾಗುತ್ತೆ. ಅವ್ರು ಬರೋರ್ಗು ಕಾಯೋಣ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಏನಪ್ಪಾ ತಮ್ಮ, ಇವತ್ತು ಬೋರ್ಡ್ ಎಲ್ಲ ಖಾಲಿ. ಅಲ್ಲ, ವಾರ್ಡ್ ಎಲ್ಲ ಖಾಲಿ. ಇವತ್ತೇನು ಆಕ್ಸಿಡೆಂಟು ಅಪಘಾತಗಳು ಏನು ನಡಿಲ್ಲ ಅಂತ ಕಾಣುತ್ತೆ. ಓ, ಇವತ್ತು ಭಾನುವಾರ ಅಲ್ವಾ, ಅದಕ್ಕೆ ಎಲ್ಲ ರಜಾ. ಆರೋಗ್ಯ ಇದೆಯಾ? ಆಸ್ಪತ್ರೆಗಿರೋನಿಗೆ ಆರೋಗ್ಯ ಇದೆಯಾ ಅಂತ ಕೇಳ್ತೀಯಾ? ಅದು ನಿಜ ಅನ್ನಪ್ಪ. ಪೇಷಂಟ್ ಕೂಡ ಬ್ರೆಡ್ ಎಲ್ಲ ನೀನೇ ತಿಂತೀಯ, ಅವ್ರು ಕೂಡ ಹಾಲೆಲ್ಲ ನೀನೇ ಕುಡಿತೀಯ, ಅವ್ರು ಕೂಡ ಇಂಜೆಕ್ಷನ್ ಟಾನಿಕ್ ಎಲ್ಲ ನೀನೇ ತಗತೀಯ. ಅದಕ್ಕೆ ನೀನು ಪರ್ಸನಾಲಿಟಿ ಮುನ್ಸಿಪಾಲಿಟಿ ಆಗಿರೋದು. ಹೋಗಲೇ. ನಾನು ಹೋಗ್ತೀನಿ, ನೀನ್ ಹೋಗಲೇ. ಅಮ್ಮೋರೆ, ಯಾಕೆ ಅಳ್ತೀರಿ? ನಾವೆಲ್ಲ ಈ ಜಗತ್ತು ಬರುವಾಗ ಅಳ್ತಾನೆ ಬಂದ್ವಿ. ಈ ಜಗತ್ ಬಿಟ್ಟು ಹೋಗುವಾಗ ಎಲ್ಲಾರನ್ನು ಅಳಿಸ್ತಾ ಹೋಗ್ತೀವಿ. ಬದುಕಿರೋವರೆಗೂ ನಗ್ನಗ್ತಾ ಬದುಕೋಣ. ಅಮ್ಮರು ರವಿಯಪ್ಪನವರು ಪ್ರೀತಿಯಿಂದ ಈ ಊಟ ಕೊಟ್ಟು ಕಳಿಸಿದ್ದಾರೆ. ದಯವಿಟ್ಟು ಊಟ ಮಾಡಿ. ಅಪ್ಪ, ನೀವೇನ್ ಮಾಡ್ತೀರಾ? ನಿಮ್ನ ಯಾರು ಅಂತ ಗುರುಸರಿಲ್ವೇ? ಗುರುಸರು ಅವ್ರವ್ರ ಮನೆ ಕರ್ಕೊಂಡು ಹೊರಡೋದ್ರು. ನಿಮ್ ಊರು ಕೇಳಿ ಗೊತ್ತಿದ್ರೆ ನಾನೇ ಆ ಗುರುಸರ ಕರ್ಕೊಂಡ್ಬಂದು ನಾನೇ ಕರ್ಕೊಂಡೋಗಿ ಬಿಡ್ತಿದ್ದೆ. ನೀವ್ಯಾರು ಅಂತ ನನ್ಗೆ ಗೊತ್ತಿಲ್ಲ, ನನಗಿರ್ಲಿ. ನೀವ್ಯಾರು ಅಂತ ನಿಮ್ಗೆ ಗೊತ್ತಿಲ್ಲ.
ಇದರ ಏನ್ ಸಾಹೇಬ? ಇದರ ಪರದೇಶದಿಂದ ಇವರಿಗೆ ಲೆಟರ್ ಬಂದಿತ್ತು. ಇವರು ಅವ್ರು ಯಾತ್ರೆ ಹೋಗಿದಾರಲ್ಲಪ್ಪ. ಎಲ್ಲಿಗೆ ಹೋಗಿದಾರೆ ಅಂತ ಗೊತ್ತಾಗಿದ್ರೆ ರೀಡೈರೆಕ್ಟ್ ಆದ್ರೂ ಮಾಡ್ಬೋದಾಗಿತ್ತಲ್ಲ. ನೀನ್ ಇಲ್ಲಿದ್ದೀಯಮ್ಮ? ಎಲ್ಲಪ್ಪ ನನ್ನ ಪೇಷಂಟ್ ಅಂತ ನಾನು ಅಲ್ಲಿ ಹುಡುಕ್ತಾ ಇದ್ದೀನಿ, ನೀನ್ ಇಲ್ಲಿದ್ದೀಯಾ? ಈಗ ನಾನು ಎಲ್ಲಿಗೆ ಹೋಗ್ಲಿ ಡಾಕ್ಟ್ರೆ? ಆ ಹಕ್ಕಿಗಳಿಗೂ ತಮ್ಮ ಗೂಡು ಎಲ್ಲಿದೆ ಅಂತ ಗೊತ್ತು. ನನ್ಗೆ ನನ್ನ ಊರು ಯಾವುದು, ನಾನ್ ಯಾರು, ನನ್ನ ಹೆಸರು ಗೊತ್ತಿಲ್ಲ. ಸಮಾಧಾನ ತನಕೋ. Take it easy, my child. Take it easy. ಮನ್ಸಲ್ಲಿ ಶಾಂತಿ ತಗೋ. ಹಾ, ಈಗ ನಿನಗೆ ಶಾಂತಿ ಅಂತಾನೆ ಹೆಸರಿಟ್ಬಿಟ್ರೆ? ಕುರುಡಿ ಕಣ್ಗೆ ಕಾಡಿಗೆ ಹಚ್ಚಿ ಈಗ ನಿನ್ ಕಣ್ ಕಾಣುತ್ತೆ ಅಂದಾಗಿದೆ. ನನ್ ಕರೆಯೋಕ್ಕಾದ್ರೂ ನಿಮ್ಗೊಂದು ಹೆಸರು ಬೇಕಲ್ಲ. ಇಲ್ಲಿ ಹಲೋ ಶಾಂತಿ. ಓ ರವಿ, ನೀನ್ ಸರಿಯಾದ ಸಮಯಕ್ಕೆ ಬಂದ್ಯಪ್ಪ. ನನ್ಗಂತೂ ಈಗ ಸಮಾಧಾನ ಮಾಡಿ ಮಾಡಿ ಸಾಕಾಗೋಗಿದೆ. ನನ್ನವ್ರು ಯಾರು ಇಲ್ಲ ಅಂತ ಸುಮ್ಮನೆ ಕೊರಗ್ತಾಳೆ. ಶಾಂತಿ, ಯಾಕೆ ಹಾಗೆ ಅನ್ಕೋತೀಯ? ನಿನ್ ಬಗ್ಗೆ ನಮ್ಮಮ್ಮ ನನ್ ತಂಗಿ ಎಷ್ಟು ಯೋಚನೆ ಮಾಡ್ತಿರ್ತಾರೆ ಗೊತ್ತಾ? ಅವರಿದ್ದಾರೆ, ಅಂಕಲ್ ಇದ್ದಾರೆ, ನಾನಿದ್ದೀನಿ. ಹಂಗಾರೆ ನಾ ಮೂರ್ನೂರಲ್ಲೇ ಹೇಳ್ಬಿಡ್ತೀನಿ, ನಿಮ್ ಗುಟ್ಟ ಮಕ್ಕಳಿಗೆಲ್ಲ ಅಲ್ಲಿ ಕರ್ಕೊಂಬನ್ನಿ, ನಾಮಕರಣ ಮಾಡ್ತೀರಿ. ಏನ್ರಮ್ಮ? ಇದೇನ್ ಡಾಕ್ಟ್ರೆ ಹೊಸ ಸಂಪ್ರದಾಯ? ಸಂಪ್ರದಾಯ ಏನು, ನಮ್ ಪ್ರಪಂಚದ ಅಡಿಪಾಯನೇ ಅಪಾಯ ಸಿಕ್ಕಿ ಒತ್ತಾಡ್ತಾ ಇದೆ, ಉಲ್ಟಾ ಪಲ್ಟಾ ಆಗ್ತಾ ಇದೆ. ಏನಾದ್ರೂ ಆಗ್ಲಿ ನಮ್ ಗಂಟೆ ಇರಬೇಕು, ಆಗೋದೆಲ್ಲ ಆಗ್ಲಿ ನಾವ್ ಮಾಡೋ ಕೆಲಸ ಮಾಡ್ತೀವಿ. ಆಯ್ತೇ? ಅಲ್ಲ, ಆಸ್ಪತ್ರೆಲಿ ಹುಟ್ಟೋ ಮಕ್ಕಳಿಗೆಲ್ಲ ಅಲ್ಲೇ ನಾಮಕರಣ ಮಾಡಕ್ ಶುರು ಮಾಡ್ಬಿಟ್ರ ನೀವು? ನೋ ನೋ ನೋ, ದಿಸ್ ಇಸ್ ಸ್ಪೆಷಲ್ ಕೇಸ್. ನಮ್ ಪೇಷಂಟು, ಆಕೆಗೆ ಇದು ಹೊಸ ಜನ್ಮ ತಾನೆ. ಯಾಕೆ ನಿಮ್ ರವಿನೂ ಬಂದಿದ್ದ, ನಾಮಕರಣ ಮುಗಿಸ್ಕೊಂಡು ಹೋದ. ಹಾ, ಶಾಂತಿ ಅಂತ ಹೆಸರಿಟ್ಟಿದ್ದೇವೆ. ಚೆನ್ನಾಗಿದ್ದೀರಮ್ಮ ಹೆಸರು? ಒಳ್ಳೇದಾಯ್ತು ಬಿಡಿ. ಸರಿ. ಏನಣ್ಣ, ಎಲ್ಲಿ ಹೋಗಿದ್ದೆ? ನಾನಾ? ಎಲ್ಲಿ ಹೋಗಿದ್ಯೋ? ಅದು ಅಲ್ಲಿ ಸ್ನೇಹಿತಿಗೆ ಹೋಗಿದ್ಯಾ? ಎಸ್ಟೇಟ್ಗೆ ಹೋಗಿದ್ದೆ. ಸ್ವೀಟ್ಸ್ ಎಲ್ಲಿ? ಸ್ವೀಟ್ಸು? ಯಾವ ಸ್ವೀಟ್ಸು? ಅದೇ ಕಣೋ ನಾಮಕರಣದ್ದು. ನಾಮ್ ಓ ಅಮ್ಮ ಅಮ್ಮ. ಇನ್ನು ಅವಳ ಕಡೆಯವ್ರು ಯಾರು ಬಂದಿಲ್ವೇನೋ? ಇಲ್ಲ, ಇನ್ನು ಯಾರು ಬಂದಿಲ್ಲ. ಅವಳ ಕಡೆಯವರು ಅಂತ ಯಾರು ಇದಾರೋ ಇಲ್ವೋ ಅದು ಗೊತ್ತಾಗ್ತಾ ಇಲ್ಲ. ನೋಡ್ಬೇಕು, ಮುಂದೆ ಯಾರಾದ್ರೂ ಬಂದರೂ ಬರಬಹುದು. ಯಾರನ್ನ ಭೇಟಿ ಮಾಡ್ಬೇಕು? ಅಮರ ಭೇಟಿ ಕಳೆದು ಹೋಗ್ಬಿಟ್ಟಿದೆ ಇಲ್ಲಿ. ಕಳೆದೋಗಿದೆ? ಅದನ್ನೇನ್ ಕಳೆದು ಹೋಗಕ್ಕೆ ನಾಯಿನ ಕುರಿನ ಕತ್ತೇನ? ಅರೆ हमारे बेटी कहाँ है भाई? ಬಾರಲ್ಲಿ ನಿಂತ್ಕೊಳ್ಳೋ. कंपाउंडर साहब, हमारे बेटी किधर है बोलो भाई. ಬಡ್ಕೋ ಬಡ್ಕಣ. कंपाउंडर साहब, हमारे बेटी किधर है बोलो भाई. ತಂದ್ಕೊಡ್ತೀನಿ, ಬೀರಲ್ಲಿ ಇಟ್ಟಿದ್ದೀನಿ. ಶಾಂತಿ, ಇವ್ರು ಯಾರು ನಿನ್ನನ್ನೇ ಹುಡುಕೊಂಡು ಬಂದ ಕಾಣುತ್ತಲ್ಲಮ್ಮ? ಮೇರಿ ಬೇಟಿ, ಮೇರಿ ಪ್ಯಾರಿ ಬೇಟಿ. ಇವ್ರನ್ನ ನೋಡಿದ್ರೆ ನನಗೆ ಹೆದರಿಕೆ ಆಗ್ತದೆ ಅಂಕಲ್. ದಯವಿಟ್ಟು ನನ್ನನ್ನು ಅವ್ರ ಜೊತೆ ಕಳಿಸ್ಬೇಡಿ ಅಂಕಲ್. ನೀನೇನು ಹೆದರ್ಕೋಬೇಕಾಗಿಲ್ಲ ಸಿಸ್ಟರ್. ಗುಡ್, ನೀನ್ ಇಲ್ಲೇರಮ್ಮ. हमारा बेटी किधर है बोलो भाई. हमारा बेटी किधर है? अरे हमारा बेटी किधर है बोलो भाई. क्या भाई तुम? ಇದೇನ್ ಆಸ್ಪತ್ರೆನೋ ಮಾರ್ಕೆಟ್ ಏನೇ ಇದೆಲ್ಲ? ಡಾಕ್ಟ್ರೆ, ಇವ್ರ ಮಗಳು ಮಿಸ್ ಆಗಿದಾಳಂತೆ, ನಮ್ ಶಾಲೆ ಅಂತ. ಏನ್ರಿ ಅದು? डॉक्टर साहब, हमारे बेटी साहब. ಯಾರ ನೆನಪು ಕಳ್ಕೊಂಡು ಹುಡುಗಿ? वही बेटी साहब. ಇರ್ಲಿಲ್ಲ ನೋಡಿ. बेटी, मेरी प्यारी बेटी, मेरे प्यारी बेटी. अरे हमारे बेटी हमको मिल गया. हमारा बेटी, प्यारी बेटी. डॉक्टर साहब, हमारे बेटी को हमारा साथ भेज दो साहब. डॉक्टर साहब भेज दो साहब. ಕಳ್ಸೋಣ, ಸುಮ್ಮನೆ ಗಲಾಟೆ ಯಾಕೆ? ನೋಡಿ, ಮೊದಲು ನಿಮ್ಮ ಅಡ್ರೆಸ್ ಕೊಡಿ,
ಆಮೇಲೆ ಇವಳೇ ನಿಮ್ ಮಗಳು ನನಗೆ ಸಾಕ್ಷಿ ಕೊಟ್ಟುಬಿಟ್ಟು ಕರ್ಕೊಂಡು ಹೋಗಿ. ಅಡ್ರೆಸ್ಸು ಸಾಕ್ಷಿ ಕಿಸ್ಕೋ ಡಾಕ್ಟರ್ ಸಾಬ್. ಇವರಿಗೆ ಪೊಲೀಸ್ ಯಾವ ಊರು ಏನು ಎತ್ತ ಅಂತ ಎಲ್ಲ ವಿಚಾರಿಸ್ತೀವಿ. ನಡಿಯಪ್ಪ ಪೊಲೀಸ್ ಸ್ಟೇಷನ್ಗೆ. ಪೊಲೀಸ್ ಸ್ಟೇಷನ್? ಅಲ್ಲೇ ಅಪ್ಪ ನಿಮ್ ಕ್ಷೇಮ ಸಮಾಚಾರ ವಿಚಾರಿಸೋದು. ಬೇಡಿ ಬೇಡಿ ಬೇಡಿ, ಅದು ಅಲ್ಲೇ ಇದೆ, ತೊಡ್ತೀವಿ ನಡಿ. ಇನ್ಸ್ಪೆಕ್ಟರ್ ಸಾಬ್ हमको ಮಾಫ್ कर दो. ನಾವು ಹುಡುಗಿನ ಆರಿಸ್ಕೊಂಡು ಹೋಗಕ್ಕೆ ಬಂದಿತ್ತು. ನಾವು ಸತ್ಯ ಹೇಳ್ತೀವಿ. ನಮ್ದು ತಪ್ಪಾಯ್ತು, ಮಾಫ್ ಮಾಡ್ಬಿಡಿ. ಸಾಬ್ ಅದ್ ಗೊತ್ತಾಗೆ ಕಣ ನಾವ್ ಇಲ್ಲಿಗೆ ಬಂದಿದ್ದು. ನಿಂದ್ ಯಾವ ಊರು? ಬೊಂಬಾಯ? ರೆಡ್ ಲೈಟ್ ಏರಿಯಾನಾ? ಬ್ಯಾಂಟ್ ರೋಡಾ ಫಾರೆಸ್ಟ್ ರೋಡಾ? ರೆಡಿಯಾ? ರೆಡಿಯಲ್ಲ? ಹಾ ನಿಂತು ಬಿಟ್ಲು ವಾಲ್ ಕೊಯ್ಯಾರ ಮಾಡ್ಕೊಂಡು. ಚಮಕ್ ಚಮೇಲಿ ನಡಿಯೇ. ಒನಿಯದ್ ನೋಡು ಹೆಂಗ್ ನಿಂತಾಳೆ. ಕೇಳಿದ್ರೇನೆ ಹೆದರಿಕೆ ಆಗುತ್ತೆ ಕಣೋ. ಪಾಪ ಒಂದ್ ಹೆಣ್ಣಿಗೆ ಎಂತ ಸ್ಥಿತಿ ಬಂದ್ಬಿಟ್ರೆ ದುರುಪಯೋಗ ಪಡಿಸ್ಕೊಳ್ಳೋಕೆನೆ ನೋಡ್ತಾರೆ ನಮ್ ಜನ. ಮಹಾ ಮೋಸಗಾರರು. ನನಗೂ ಅದೇ ಯೋಚನೆ ಆಗಿರೋದು. ನಮ್ ಡಾಕ್ಟ್ರು ಹುಷಾರಾಗಿದ್ದಕ್ಕೆ ಸರಿ ಹೋಯ್ತು. ಇಲ್ಲೇ ಹೋಗಿದ್ದೀರಿ ಅದಕ್ಕೆ ಅಂಥವ್ರೆ ಇನ್ನು ಯಾರಾದ್ರೂ ಬಂದ್ರು ಬರ್ಬೋದು. ಅವಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಹೇಳಿದೀನಿ. ನನಗನ್ಸುತ್ತೆ ಅವಳ ಕಡೆಯವ್ರು ಯಾರಾದ್ರೂ ಬಂದ್ರು ಬರ್ಬಹುದು. ಅವ್ರು ಬರೋ ಹಾಗಿದ್ರೆ ಯಾವಾಗ್ಲೂ ಬಂದಿರೋರು. ನಾನು ಅನಾಥೆ, ದಿಕ್ಕಿಲ್ದವಳು ಅಂತ ಕಾಣುತ್ತೆ. ಧೈರ್ಯ ತಂದ್ಕೊಮ್ಮ. ಧೈರ್ಯವೇ ಜೀವನ, ಅಧೈರ್ಯವೇ ಮೃತ್ಯು ಅಂತ ಕೇಳಿಲ್ವೇ? ಧೈರ್ಯ ತಂದ್ಕೊಳಕ್ಕೂ ನನಗೆ ಧೈರ್ಯ ಇಲ್ದ ಹಾಗಾಗಿದೆ. ಖಂಡಿತವಾಗಿಯೂ ನಿನ್ ಕಡೆಯವ್ರು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆಯಮ್ಮ. ಹಾ, ನನಗೆ ನಂಬಿಕೆ ಮೇಲೆ ನಂಬಿಕೆನೆ ಹೊರಟೋಗ್ಬಿಟ್ಟಿದೆ ಡಾಕ್ಟರ್. ಒಂದ್ ವೇಳೆ ಅವ್ರು ಬಂದು ನನ್ನನ್ನು ಗುರ್ಸಿದ್ರು ನಾನು ಅವ್ರನ್ನ ಗುರ್ಸೋ ಸ್ಥಿತಿಲಿಲ್ಲ. ಅದಕ್ಕೆ ನನ್ನನ್ನು ಹುಡ್ಕೊಂಡು ಯಾರು ಬರೋದೇ ಬೇಡ ಡಾಕ್ಟರ್. ಯಾರು ಬರೋದೇ ಬೇಡ, ಯಾರು ಬರೋದೇ ಬೇಡ. ಈಗ ತಾನೇ ಪ್ಲೇನ್ ಇಳಿದು ಬರ್ತಾ ಇದೀವಿ, ಆಗ್ಲೇ ಶುರು ಮಾಡ್ಬಿಟ್ರೆ ನಿಮ್ ಕಪ್ಚೆ ಅಷ್ಟೇ. ಮತ್ತೆ ನಾವು ಫಾರಿನ್ ಟೂರ್ ಮಾಡಿ ಬಂದಿಲ್ಲ ಮಾರಾರೆ. ಹೌದಲ್ಲೋ, ಇವನಿಗೆ ನೆನಪಿಲ್ಲ ಅಂತ ಕಾಣುತ್ತೆ. ನಂಗೆ ಪರ್ಮಿಷನ್ ಕೊಟ್ರೆ ನಾನಿನ್ ಊರ್ಗ್ ಹೋಗ್ತೀನಿ. ತೂ ಕಸಲ್ರೆ ನಿನ್ನ ಮಂಡ್ಯ ಸಮಾಜ ಮಾರ. ಸುಮ್ಮನೆ ಪಿರಿಪಿರಿ ಮಾಡ್ಬೇಡ. ತೂ ಸಾಂಗ್ರೆ ಹೋಗ್ಲಿ ಬಿಡು. ಅವನಿಗೆ ಊರಾಗ ಕೆಲ್ಸ ಐತಿ. ಹಂಗೇನು ಮಗನ ತೂಕ ಸರ್ರೆ ಬುರ್ನಾಸ ಊರ್ನಾಸು ಇಲ್ಲ ಗೀರ್ನಾಸು ಇಲ್ಲ. ಅವಂದು ಊರಾಗ ಹುಡುಗಿ ಜ್ಞಾಪಕ ಬರ್ಲಿಕ್ಕೆ ಹತ್ತಾಳ. ಅದಕ್ಕವ ಊರಿಗೆ ಹೋಗ್ಲಿಕ್ಕೆ ಅರ್ಜೆಂಟ್ ಮಾಡ್ಲಿಕ್ಕೆ ಹತ್ತಾನ. ಹೋಗ್ಲಿ ಬಿಡಲಿ ಮಂಗ್ಯಾನ ಮಗನ. ತೂಕಾಯ್ ಸಾಂಗ್ಸು. ನಾಳೆ ಮಂತ್ರಿಗಳು ನಮ್ಮನ್ನು ಕರೆದಿಲ್ವೋ, ಪಾರ್ಟಿ ಕೊಡ್ತಿಲ್ವೋ, ಪ್ರಸಿದ್ಧಿ ಪತ್ರ ಕೊಡ್ತಲ್ಲೋ, ಹೂವಿನ ಮಾಲೆ ಹಾಕ್ತಾರಲ್ಲೋ, ಮರ್ಯಾದೆ ಬೇರೆ ಮಾಡ್ತಾರಲ್ಲೋ. ಸರಿನಪ್ಪ, ಆ ಸನ್ಮಾನ ಸಮಾರಂಭಗಳನ್ನೆಲ್ಲ ಮುಗಿಸ್ಕೊಂಡೇ ಹೋಗ್ತೀನಿ. ಸರಿನಾ? ಶಾಂತಿ, ಓ, ಹೇಗಿದ್ಯಾ? ಸಂತೋಷವಾಗಿದ್ಯಾ ಅನ್ಕೊಂಡಿದೀನಿ. ಹ್ಮ್. ನೀ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ. ಬೈ ಇದ್ರಲ್ಲಿ ಏನಿದೆ ಹೇಳು, ಹೇಳು ನೋಡೋಣ. ನೋಡ್ದೆ ಹೇಗೆ ಹೇಳಿ? ನಾ ಹೇಳ? ನೀವೇ ತಂದಿರೋದು, ನೀವ್ ಹೇಳ್ಬೋದು. ನಾ ಹೇಳಲ್ಲ, ತೋರಿಸ್ತೀನಿ ನೋಡು. ಇದೆಲ್ಲ ನಿನಗೆ. ತಗೋ ಶಾಂತಿ, ತಗೋ. ಯಾಕೆ ಏನ್ ಯೋಚನೆ ಮಾಡ್ತಿದ್ಯಾ? ನಾನ್ ನಿನಗೆ ತಂದ್ಕೊಡ್ಬಾರ್ದ? ತಗೋ ಮತ್ತೆ. ಬೇಡಿ, ದಯವಿಟ್ಟು ಬೇಡಿ. ಈಗಾಗ್ಲೇ ನಿಮ್ ಋಣನ. ನೋ, ಹಾಗೆ ಹೇಳ್ಬಾರ್ದು. ಬೇಡಿ, ನೋಡು ಮತ್ತೆ, ನೋಡು ಮತ್ತೆ, ನಾ ಹೇಳಿದ್ ಕೇಳು. ಖಂಡಿತ ನೀ ಹಾಗೆ ಹೇಳ್ಬಾರ್ದು. ದಯವಿಟ್ಟು ಬೇಡಿ. ಅಂಕಲ್. ರವಿ, ಇನ್ಯಾಕೆ ಇಲ್ಲಿಗೆ ಬಂದೆ? ನಾನು ಶಾಂತಿನ ನಾ ಬರ್ಬಾರ್ದ? ಶಾಂತಿ ಹೇಳ್ಬಿಟ್ಟಿದ್ದಾಳೆ ತನ್ನನ್ನು ನೋಡೋಕೆ ಯಾರು ಬರೋದೇ ಬೇಡ ಅಂತ. ಹಾಗಂತ ಹೇಳಿಲ್ಲ ನೀನು? ಹೇಳಿದೆ, ಆದ್ರೆ ನಿಮ್ಮನ್ನು ಇವ್ರನ್ನೂ ಅಲ್ಲ, ಅಂಥವ್ರನ್ನ. ನೀವು ಬರ್ತಾ ಇದ್ರೆ. ಶಾಂತಿ, ಶಾಂತಿ, ಆಗ್ಲೇ ಕಣ್ಣೀರ್ ಬಂದ್ಬಿಡ್ತಾ?
ಛೆ, ಏನ್ ಹೆಂಗಸ್ರಪ್ಪ ಎಷ್ಟ್ ಸಲೀಸ ಕಣ್ಣೀರ್ ಬಂದ್ಬಿಡುತ್ತೆ. ಅಲ್ಲಮ್ಮ, ನಾನೇನೋ ಜೋಕ್ ಮಾಡಿದ್ರೆ ಅದನ್ನ ಸೀರಿಯಸ್ ಆಗಿ ತಗೊಂಡ್ಬಿಡೋದ? ಲೋ ರವಿ, ಇನ್ಮೇಲೆ ನಿನ್ಗೆ ಸಾಧ್ಯವಾದಾಗಲೆಲ್ಲ ಬರ್ತಾ ಇರು ಹೋಗ್ತಾ ಇರು, ಬರ್ತಾ ಇರು ಹೋಗ್ತಾ ಇರು. ಇಲ್ದೆ ಹೋದ್ರೆ ನಮ್ ಶಾಂತಿ ಮನಸ್ಸಿಗೆ ಬೇಜಾರಾಗತ್ತೆ. ಏನಾಗತ್ತೆ? ಬೇಜಾರಾಗತ್ತೆ. ಶಾಂತಿ, ಈಗ ನೀನ್ ಈ ಸೀರೆಗಳನ್ನ ತಗೊಳ್ಳದೆ ಹೋಯ್ತು ಅಂದ್ರೆ ನಮ್ಮ ರವಿ ಮನಸ್ಸಿಗೆ ಬೇಜಾರಾಗತ್ತೆ. ಏನಾಗತ್ತೆ? ಬೇಜಾರಾಗತ್ತೆ. ಆಗತ್ತೆ ತಾನೆ? ನಮಸ್ಕಾರ. 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 ಏನಿವತ್ತು ಮನೆಯವರೆಲ್ಲ ಈ ಕಡೆ? ತುಂಬಾ ದಿವಸ ಆಯ್ತಲ್ಲ ಶಾಂತಿ ನೋಡಿ, ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನಡೀರಿ ಒಳಗೆ. ಡಾಕ್ಟ್ರೇ, ಇಲ್ಲಿ ಬರೋರೆಲ್ಲ ಅವಳ ಕಡೆ ಒಂಥರ ನೋಡ್ತಾ ವಿಧವಾದ ಪ್ರಶ್ನೆಗಳು ಕೇಳೋರು. ಅದಕ್ಕೇನಾದ್ರೂ ಬೇಸರ ಪಟ್ಕೊಂಡು ನೀವ್ ಇಲ್ಲೇ ರೀ, ನಾನ್ ನೋಡ್ಕೊಂಡ್ ಬರ್ತೀನಿ. ಇರಯ್ಯ, ನಾನು ಬರ್ತೀನಿ. ಅಮ್ಮ, ನೀವು ಇಲ್ಲೇ ರೀ. ಇಲ್ಲ ಡಾಕ್ಟ್ರೆ, ನಾವು ಬನ್ನಿ ಬೇಗ. ಕೂತ್ಕೊಳ್ಳಿ. ರವಿ, ಬೇಗ ಹೋಗು. ನೀ ನನಗೋಸ್ಕರ ಬಂದೇ ಬರ್ತೀಯ, ನನಗೋಸ್ಕರ ಎದುರು ನೋಡ್ತಿದ್ಯಾ? ಫಾರಿನ್ ಪೇಪರ್ಸ್ ನಲ್ಲಿ ಎಂಥ ರಿವ್ಯೂಸ್ ಕೊಟ್ಟಿದ್ದಾರೆ ನೋಡು. ಮೋಹನ್ ದಿ ಗ್ರೇಟ್, ಮೋಹನ್ ದಿ ಗ್ರೇಟ್, ಮೋಹನ್ ಕಾಂಕರ್ಸ್, ಮೋಹನ್ ಫ್ರಮ್ ಇಂಡಿಯಾ. ಇದು ಜಪಾನ್ ನಲ್ಲಿ ಟೋಕಿಯೋನಲ್ಲಿ ನನ್ನ ಪ್ರೋಗ್ರಾಮ್ ಅಲ್ಲಿ ಪ್ರೆಸೆಂಟ್ ಮಾಡಿದ್ದು. ಇದು ನ್ಯೂಯಾರ್ಕ್ ನಲ್ಲಿ, ಬ್ಯಾಂಕಾಕ್, ಪ್ಯಾರಿಸ್, ಲಂಡನ್. ಓ, ಒಂದೊಂದು ಪ್ರೋಗ್ರಾಮ್ ಒಂದೊಂದು ಗ್ರೇಟ್ ಎಕ್ಸ್ಪೀರಿಯನ್ಸ್ ವೀಣಾ. ಗ್ರೇಟ್ 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 ವೀಣಾ. ಇದೇನಿದು, ಈಗ್ಲೂ ಮೂಕಾಭಿನಯನ? ಅಯ್ಯೋ, ವೀಣಾ, ನಿನ್ ತೋರಿಸ್ಬೇಕು ಅಂತ ಏನೇನ್ ತಂದಿದ್ದೀನಿ ನೋಡು. ನನ್ನ ರಿವ್ಯೂಸ್, ನನ್ನ ಪ್ರೋಗ್ರಾಮ್ಸ್, ನನ್ನ ಪ್ರೆಸೆಂಟ್ಸ್. ಇದು ಟೋಕಿಯೋನಲ್ಲಿ, ಇದು ನ್ಯೂಯಾರ್ಕ್ ನಲ್ಲಿ. ಇದು ಮೆಡಲ್ಸ್ ಟೋಕಿಯೋನಲ್ಲಿ ನಾನು ಪ್ರೆಸೆಂಟ್ ಮಾಡಿದ್ದು. ಇದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಪ್ರೋಗ್ರಾಮ್ ಕೊಟ್ಟಿದ್ದಾಗ ನನಗೆ ಪ್ರೆಸೆಂಟ್ ಮಾಡಿದ್ದು. ಇದು ಸ್ಟೇಟ್ಸ್ಮನ್ ರಿವ್ಯೂ. ಮೋಹನ್ ದಿ ಗ್ರೇಟ್, ಮೋಹನ್ ಫ್ರಮ್ ಇಂಡಿಯಾ. ಮೋಹನ್ ಫ್ರಮ್ ಇಂಡಿಯಾ. ಇಲ್ಲಿ ನೋಡು, ಇದು ಟೈಮ್ಸ್ ರಿವ್ಯೂ. ಮೋಹನ್ ದಿ ಗ್ರೇಟ್. ಇದು ಸ್ಟೇಟ್ಸ್ಮನ್ ರಿವ್ಯೂಸ್. ಜಪಾನ್, ಅಮೆರಿಕ, ರಷ್ಯಾ ರಿವ್ಯೂಸ್. ಮಿಸ್ಟರ್, ಏನಾಯ್ತ್ರಿ ನಿಮ್ಗೆ? ಅರೆ ಮೋನಿ ಅವರು ರೇ ಸ್ವಾಮಿ, ಸಾಮಾನ್ಯ ಮನುಷ್ಯರಲ್ರಿ ಇವರು. ಏನ್ ತಿಳ್ಕೊಂಡ್ಬಿಟ್ಟಿದ್ದೀರಿ ಇವ್ರನ್ನ? ಇಲ್ಲಿ ನೋಡಿ ಸ್ವಾಮಿ, ಇವ್ರ ಫೋಟೋ ಮಿನಿಸ್ಟರ್ ಸನ್ಮಾನ ಮಾಡ್ತಾ ಇರೋದು. ಗುಡ್ ಸರ್, ಗುಡ್ ಸರ್. ಕಂಗ್ರಾಚುಲೇಷನ್ ಸರ್. ತುಂಬಾ ಸಂತೋಷ ಸರ್ ನಿಮ್ಮನ್ನ ನೋಡಿ. ಯಾವ ಸರ್ ನಿಮ್ದು? ಬಾಳೆಗುಡ್ಡ. ನೀವ ಸಾರ್? ಹೋದ್ಸಲ ಇದೇ ಬಸ್ನಾಗ ನೀವು ಬಾಳೆಗುಡ್ಡ ಸ್ಟಾಪ್ ನಿಲ್ಸಿ. ಬಾಳೆಗುಡ್ಡ ಅಲ್ಲಿಂದ 4 ಮೈಲಿ ನಟರಾಜ್ ಸರ್ವಿಸ್. ಸಾರ್, ಈಗ ಅದು 6 ಮೈಲಿ ಆಗುತ್ತೆ. ಯಾಕೆ, ಅದಕ್ಕೇನಾದ್ರೂ ಕಾಲ್ ಬಂದ್ಬಿಡ? ಇಲ್ಲ ಸಾರ್, ನಮ್ ಬಸ್ಸು 2 ಮೈಲಿ ಮುಂದೆ ಬಂದ್ಬಿಟ್ಟಿದೆ. ಅಯ್ಯೋ, ಬಸ್ ನಿಲ್ಸಿ. ಸ್ಟಾಪ್. ಶಾಂತಿ, ಯಾಕಮ್ಮ ಇಲ್ಲಿ ಬಂದು ಕೂತ್ ಬಿಟ್ಟಿದೀಯಾ? ಅಲ್ಲಮ್ಮ,
ಜಯಮ್ನವ್ರು ನಿನ್ನ ನೋಡೋಕೆ ಅಂತ ಆಸ್ಪತ್ರೆಗೆ ಬಂದ್ರೆ ನೀನ್ ಅಲ್ಲಿ ಇಲ್ವೇ ಇಲ್ಲ. ನಾವ್ ಎಲ್ಲ ಕಡೆ ಹುಡ್ಕೋದ್ವು, ನೀನ್ ಇಲ್ಲಿ ಬಂದು ಕೂತಿದ್ಯಾ. ನಮ್ಗೆ ಎಷ್ಟು ಗಾಬರಿ ಆಯ್ತು ಅಂತ್ಯಾ? ಏನಾಯ್ತಮ್ಮ? ಅಳ್ಬೇಡ ಶಾಂತಿ, ಬೇಜಾರ್ ಮಾಡ್ಕೋಬೇಡ, ದೇವ್ರ ಒಳ್ಳೇದ್ ಮಾಡ್ತಾನೆ. ಅಲ್ಲಮ್ಮ, ಯಾಕಮ್ಮ ಹೀಗ್ ಮಾಡ್ದೆ? ಆಸ್ಪತ್ರೆಲ್ಲೇ ಇದ್ದು ಬೇಜಾರಾಗೋಯ್ತು. ನಮ್ಮನೆಗೆ ಬರ್ಬೋದಿತ್ತಲ್ಲ? ಹಾ, ಹಾಗ್ ಮಾಡ್ಬೋದಾಗಿತ್ತಲ್ಲ. ಹೌದಮ್ಮ. ಇಷ್ಟು ದಿನ ಅಂತ ಒಬ್ರಿಗೆ ಭಾರವಾಗಿರ್ಲಿ, ನನ್ಗೇನಾದ್ರೂ ಕೆಲ್ಸ ಕಸ ಗುಡ್ಸಕ್ಕಾದ್ರೂ ಕೊಟ್ರೆ. ಎಷ್ಟು ಸ್ವಾಭಿಮಾನ ನಿನ್ಗೆ. ಹೆಣ್ಣು ಅಂದ್ರೆ ಹೀಗಿರ್ಬೇಕು. ಡಾಕ್ಟ್ರೇ, ಗೊತ್ತಾಯ್ತು ಬಿಡಿ. ನೋಡಮ್ಮ ಶಾಂತಿ, ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ನಿನ್ನಿಂದ ಏನ್ ಕೆಲಸ ಆಗುತ್ತೋ ಅದ್ ಮಾಡ್ತಿರೋ, ಆಮೇಲೆ ನೋಡ. ಅಂಕಲ್, ಯಾವ್ದಾದ್ರು ನರ್ಸ್ ಕ್ವಾರ್ಟರ್ಸ್ ಖಾಲಿ ಇದ್ರೆ ಸದ್ಯಕ್ಕೆ ಶಾಂತಿ ಅಲ್ಲಿರ್ಲಿ. ಹೌದು ಅಂಕಲ್. ಓಕೆ. ನೋಡ್ದಾರಮ್ಮ, ನನಗೆ ಯಾರು ಇಲ್ಲ ಅಂತ ಗೋಳಾಡ್ಕೊಂಡು ಇಲ್ಲಿ ಕೂತಿದ್ಯಲ್ಲ, ಈಗ ನೋಡು ಎಷ್ಟು ಜನ ನಿನ್ಗೆ ಸಪೋರ್ಟು. ಬನ್ನಿಮ್ಮ, ಬನ್ನಿ. ಇದೇ ನಿಮ್ಗೆ ಅಲರ್ಟ್ ಮಾಡಿರೋ ಕ್ವಾರ್ಟರ್ಸ್. ನಮ್ ರವಿ ಅವರು ಮನೆಗೆ ಬೇಕಾದ್ನು ಬೇಡವಾದ್ನು ಎಲ್ಲ ಅರೇಂಜ್ ಮಾಡ್ಬಿಟ್ಟಿದ್ದಾರೆ. ನೋಡಿ, ಬನ್ನಿ ಒಳಗಡೆ. ಈಗ ಇಷ್ಟು ದಿವಸದಿಂದ ಅವ್ರ ಸುದ್ದಿನೇ ಇಲ್ವಾ? ಹೌದು ಮೋನೆ, ಏನಾದರೂ ಗೊತ್ತಿಲ್ಲ. ಹಲೋ, ಏನು ಮಜುನು ಆಗೋಗ್ಬಿಟ್ಟಿದ್ದೀರಲ್ಲ? ನೀವಿಲ್ ಕೊರಗ್ತಾ ಇದ್ದೀರಾ? ನಿಮ್ ಲೈಲಾ ಪತ್ತೇನೇ ಇಲ್ಲ. ಯಾರ ಹಿಂದೆ ಹೊರಟೋದ್ಲು ಏನೋ. ಎಷ್ಟು ಧೈರ್ಯ ನಿನ್ಗೆ ಹೇಳಕ್ಕೆ? ಬಿಡಿ ಮಿಸ್ಟರ್, ಇದಕ್ಕೆಲ್ಲ ಧೈರ್ಯ ಯಾಕೆ ಬೇಕು? ನಿಮ್ಮ ಅವಸ್ಥೆ ನೋಡಿ ಅಯ್ಯೋ ಅನ್ನಿಸ್ತು. ಸ್ವಲ್ಪ ಬುದ್ಧಿವಾದ ಹೇಳೋಣ ಅನ್ಕೊಂಡು ಹೇಳ್ದೆ. ಬೇಡ ಅಂದ್ರೆ ಬಿಟ್ಬಿಡಿ, ನನ್ಗೇನು. ಹೆಂಗಸರ್ನ ಸ್ಯಾಂಪಲ್ ನೋಡಿ ಬಿಟ್ಬಿಡ್ಬೇಕು ಫ್ರೆಂಡ್. ಇಲ್ಲಿ ಇನ್ನೊಂದ್ಸಲ ಹೇಳ ಮಾತ. ನಿನ್ ಒಳ್ಳೇದಕ್ಕೋಸ್ಕರ ಹೇಳ್ದೆ, ನನ್ನೇ ಹೊಡಿತ್ಯಾ? ಏನ್ ಮಾಡ್ತೀನಿ ನೋಡಿ ನಿನ್ನ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀನಾ? ಏನ್ ಮಾಡ್ತೀನಾ? ಏಯ್, ನಿಂತ್ಕೊಳ್ಳೋ. ನೀನ್ ಯಾರೋ ನಂಗೆ ನಿಂತ್ಕೊ ಅಂತ ಹೇಳಕ್ಕೆ? ಧೈರ್ಯ ಇದ್ರೆ ಪಾಪ. ಅವಳ ವಿಷಯದಲ್ಲಿ ನಾನು ನಿನ್ ಪಾರ್ಟ್ನರ್ ಕಣಲೆ. ನಿನ್ ದೃಷ್ಟಿಲಿ ಪ್ರೇಮ ಪ್ರೇಮ ಅಂದ್ರೆ ನನ್ ದೃಷ್ಟಿಲಿ ವ್ಯಾಪಾರ. ಈಗ ಸೇಡು, ನೀವಿಬ್ರು ಹೇಗೊಟ್ಟಾಗ್ತಿರೋ ನಾನು ನೋಡ್ತೀನಿ. ಅವಳೆಲ್ಲಿದ್ರು ಹುಡುಕಿ ಸೇಡ್ ತೀರಿಸ್ಕೋತೀನಿ. ಹ್ಯಾಕ್ ತಿರ್ಸ್ಕೊಡ್ತೀವ ನಾನು ನೋಡ್ತೀನಿ. ನಮ್ಮ ರವಿ ಆ ಹುಡುಗಿ ಶಾಂತಿ ಬಗ್ಗೆ ತೋರಿಸ್ತಿರೋ ಇಂಟ್ರೆಸ್ಟ್ ನೋಡಿದ್ರೆ ನನಗೇನೋ. ಹೀಗಾದ್ರೂ ಅವ್ನ್ ಮದ್ವೆ ಒಪ್ಕೊಂಡ್ರೆ ನನಗ್ ಸಮಾಧಾನ ಆಗುತ್ತೆ. ಅಲ್ಲಮ್ಮ, ಆಕೆ ಈ ಹೇಗೆ ಇರ್ಲಿ, ಏನೇ ಆಗಿರ್ಲಿ, ಅವಳಿಗೂ ಒಂದು ಹೊಸಬಾಳು ಸಿಕ್ಕದಾಗ ಆಗುತ್ತೆ. ಹೌದು ಡಾಕ್ಟ್ರೆ, ಇಲ್ಲಿದ್ರೆ ಬಾಳೆಲ್ಲ ಗೋಳಾಗತ್ತೆ. ಗೋಳು ಗುಂಟಾಗತ್ತೆ. ನೀವು ಆಧುನಿಕ ವಿಚಾರದವರು, ಮಾಡರ್ನ್ ಥಿಂಕಿಂಗ್, ನನಗೂ ಒಪ್ಪಿಗೆನೆ. ಆದ್ರೂ ಅನ್ನೋ ಮಾತೇ ಬೇಡಿ ಡಾಕ್ಟ್ರೆ. ಅವನ್ ಮದ್ವೆ ಮಾಡಕ್ಕೆ ನಾವು ಪಟ್ಟ ಪಾಡು ನಿಮಗೂ ಗೊತ್ತು. ಒಂದ್ಸಾರಿ ನಿಶ್ಚಯ ಆಗೋ ಹೊತ್ತಿಗೆ ಅವನ್ ತಂದೆ ತೀರ್ಕೊಂಡ್ರು. ಇನ್ನೊಂದ್ಸಾರಿ ಒಂದ್ ಆಕ್ಸಿಡೆಂಟ್. ಹೀಗೆ ಏನೇನೋ ವಿಘ್ನಗಳು. ವಿಘ್ನದ ಮೇಲೆ ವಿಘ್ನ. ವಿಘ್ನೇಶ್ವರನ್ ಮದುವೆಗೆ 108 ವಿಘ್ನ ಆಯ್ತಂತೆ. ಆದ್ರೂ ಕೊನೆಗೆ ಸಿದ್ಧಿ ಬುದ್ಧಿ ಮದುವೆ ಆದಂತೆ. ಆದ್ರೆ ಇವ್ರಿಗೆ ಆಗೋದು ಬೇಡಪ್ಪ. ಅಯ್ಯೋ, ಒಂದೇ ಆಗ್ಲಿ. ಈಗ
ಅವನೇ ಮನಸಾರೆ ಶಾಂತಿ ಮೆಚ್ಕೊಂಡಿದ್ದಾನೆ. ಇದಕ್ಕೆ ಯಾವ ವಿಜ್ಞಾನ ಬರದೇ ಇರ್ಲಿ ಅಂತ ನಾನ್ ದಿನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೇನೆ. ಅಂದ್ರೆ ಎಲ್ಲಾ ರೀತಿಯಲ್ಲೂ ವಿಚಾರ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀರಿ ಏನಿ? ಹೌದು ಡಾಕ್ಟ್ರೆ. ಸಂತೋಷ ಅಮ್ಮ. ಯಾವುದಕ್ಕೂ ನಾಳೆ ಸ್ಪೆಷಲಿಸ್ಟ್ ಬಂದು ಅವಳನ್ನು ಚೆಕಪ್ ಮಾಡ್ತಾರೆ. ಯಾರ ಗೊತ್ತು, ಅವಳು ಕಳ್ಕೊಂಡಿರೋ ಜ್ಞಾಪಶಕ್ತಿ ಮತ್ತೆ ಬಂದ್ರೂ ಬರಬಹುದು. ಇಲ್ಲ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ ಡಾಕ್ಟ್ರೇ. ಆಯ್ತು ಆಯ್ತು, ಅಳುವುದು ಬೇಡಮ್ಮ, ರೆಸ್ಟ್ ತೆಗೆದುಕೋ, ಮತ್ತೆ ನೋಡುವ ಆದಿತಲ್ಲವೋ. ನೋಡಿ ಡಾಕ್ಟ್ರೇ, ನಾನಿಂಥ ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ದೇನೆ. ಅನೇಕ ಕೇಸುಗಳು ವಾಸಿಯಾಗಿವೆ. ನನ್ನ ಅನುಭವದಲ್ಲಿ ಕೆಲವರಿಗೆ 6 ತಿಂಗಳು, ಕೆಲವರಿಗೆ 1 ವರ್ಷ ಹೀಗೆ ನೆನಪು ಬಂದಿರುವುದುಂಟು. ಕೆಲವರಿಗೆ ಕೊನೆಯವರೆಗೂ ನೆನಪು ಬಾರದಿರುವುದೂ ಉಂಟು. ನನ್ನ ಅನುಭವದಲ್ಲಿ ಇಂಥವರಿಗೆ ಹತ್ತಿರದ ಸಂಬಂಧಿಕರಾಗಲಿ ಅಥವಾ ಹೆಚ್ಚಿನ ಪರಿಚಯಸ್ಥರಾಗಲಿ ಎದುರಿಗೆ ಬಂದ್ರೆ ತಕ್ಷಣವೇ ಅವರಿಗೆ ನೆನಪು ಬರಲು ಸಾಧ್ಯತೆ ಉಂಟು. ಈ ಕೇಸ್ನಲ್ಲಿ ಅವಳನ್ನು ಗುರ್ಸೋರೇ ಯಾರು ಇಲ್ವಲ್ಲ? ಗುರುತಿಸ್ಬಿಟ್ಟೆ, ಅವಳೇ ಇವಳು. ಹಳೆ ನ್ಯೂಸ್ ಪೇಪರ್ ಕಟಿಂಗ್ ಇದು, ನಿನಗೋಸ್ಕರ ತೆಗೆದಿಟ್ಟಿದ್ದೆ. ಇಷ್ಟು ದಿನ ಮೇಲೆ ನೀನ್ ಬಂದಿದ್ಯಾ? ಅವಳಿಗೆ ಹಳೇದೇನು ಜ್ಞಾಪಕ ಇಲ್ಲ. ಹೊಡ್ಕೊಂಡ್ಬರೋದು ಬಹಳ ಈಸಿ. ಓಕೆ, ನಾಳೆನೆ ಹೊರಡ್ತೀನಿ. ಹಲೋ, ನನ್ ಗುರ್ತು ಸಿಕ್ಲಿಲ್ಲ ನಿಮ್ಗೆ? ಸರಿಯಾಗಿ ಜ್ಞಾಪಿಸ್ಕೊಳ್ಳಿ. ನನ್ನಂತ ಆತ್ಮೀಯನ ಹಿತೈಷಿನ ಮರೆಯೋ ಹಾಗೆ ಮಾಡಿದೆ ನಿಮ್ಮ ಈ ಸ್ಥಿತಿ. ನಿಮ್ಮನ್ ಕಂಡ್ರೆ ಮನ್ಸಿಗೆ ತುಂಬಾ ನೋವಾಗುತ್ತೆ. ನಿಮ್ ಜ್ಞಾಪಕ ಶಕ್ತಿ ಬೇಗ ಬರ್ಲಿ ಅಂತ ಆ ದೇವರಲ್ಲಿ ನಾನು ಪ್ರಾರ್ಥಿಸ್ತೀನಿ. ಇಲ್ಲಿ ನೋಡಿ, ನೀವ್ ಯಾರು ಅಂತ ಹೇಳೇ ಇಲ್ವಲ್ಲ? ನಿಮಗ್ ಜ್ಞಾಪಕ ಶಕ್ತಿ ಬಂದ್ಮೇಲೆ ನಿಮ್ಗೆ ತಾನಾಗ್ ತಿಳಿಯುತ್ತೆ. ಲೋತಮ್ಮ, ಅಡಿಗೆ ಮನ್ಯಾಗ ಸೇರ್ಕೊಂಡದ್ ಏನ್ ಮಾಡಾಕತ್ತೀಯೋ? ಏ ಹೊರಗ್ ಬಾರೋ. ಇಲ್ಲಿ ನೋಡಿ ಯಾರು ಬಂದಾರ? ನಿಮ್ ಅಣ್ಣನ್ ದೋಸ್ತರು ಡಾಕ್ಟರ್. ನಮಸ್ಕಾರ. ಹಂಗಬಸ ಕೆನಾಲೆ ಅತ್ತಾಲು. ನೀವು ಒಂದಾಗ್ಬಿಟ್ರಿ ಡಾಕ್ಟ್ರೆ. ಅಂದಂಗ ನೀವು ಮಣಿಪಾಲದಿಂದ ಹಿಂಗ ಬಂದ್ರೇನ? ಇಲ್ಲ ಮಾರಾಯ, ಒಂದು ಕೇಸಿಗಾಗಿ ಚಿಕ್ಕಮಗಳೂರು ಕಡೆಗೆ ಬಂದದ್ದುಂಟು. ಇವರನ್ನ MV ಕಾಮತ್ತರು ನಮ್ಮ ಸ್ನೇಹಿತರು, ಅವರನ್ನು ಕಾಣಲು ಇಲ್ಲಿಗೆ ಬಂದದ್ದು. ನೀವು ಹೋಗಿ ಈ ಕೆಲಸ ನನ್ ಕೈಲಿ ಹಾಕಿಲ್ಲ ಬುದ್ಧಿ. ಬುದ್ಧಿ, ನನ್ ನಿಜವಾಗ್ಲೂ ಭಯ ಆಗ್ತೈತೆ ಬುದ್ಧಿ. ನಿಜವಾಗ್ಲೂ ಬುದ್ಧಿ, ನಂಗೆ ಹೆದರಿಕೆ ಆಗ್ತೈತೆ ಬುದ್ಧಿ. ಬುದ್ಧಿ 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 ಆಗ್ಲಿ ಬುದ್ಧಿ, ಆಗ್ಲಿ ಆಗ್ಲಿ. ನೀವ ಕಂಡ್ರವಾ? ನಾನ್ ಕಣವ ಸುಬ್ಬಿ, ನಾನ್ ಸುಬ್ಬಿ. ಅದೇ ನಮ್ಮೂರ್ನಾಗ ಹೂ ಕೊಡ್ತಿದ್ನಲ್ಲ, ಹೂವಿನ ಸುಬ್ಬಿ ಕಂಡ್ರವಾ? ನಾನು ಸುಬ್ಬಿ. ಗೊತ್ತಾಗ್ನಿಲ್ವಾ? ನಿಮ್ ತಲೆ ಸರಿಯಾಯ್ತ ಕಂಡ್ರವಾ? ತಲೆ ನಿಮ್ಗೂ ಚಿಡ್ಬಿಟ್ಟಿತ್ತಲ್ಲ ಕಂಡ್ರವಾ? ನಿಮ್ ಮುಚ್ಚು ವಾಸಿ ಮಾಡ್ಬೇಕು ಅಂತ ನಿಮ್ ಗಂಡ ಅವ್ರು ಏಟ್ ಖರ್ಚು ಮಾಡಿದ್ರು ಏನ್ ಕತೆ? ನಿಮ್ ಗಂಡನ್ಗೆ ನೀವು ಅಂದ್ರೆ ಏಟ್ ಪ್ರೀತಿ ಕಂಡ್ರವಾ? ಅವ ನಿಮ್ಗೊಂದ್ ಪುಕ್ಕಿ ಹೆಣ್ಮಗ ಆಯ್ತಲ್ಲ, ಜ್ಞಾಪಕ ಆಯ್ತಾ? ಅದು ಇಲ್ವ್ರಾ? ಅಯ್ಯೋ ಪಾಪ, ಅದ್ನು ಅನಾಥಾಶ್ರಮಕ್ಕೆ ಸೇರಿಸಿ ಮೊನ್ನೆ ನಿಮ್ ಗಂಡ ಸಿಕ್ಕಿದ್ರು. ಅವ್ರು ಹೇಳಿದ್ರು ನಿಮ್ ಗುಚ್ಚ ಹೆಚ್ಚಾಗಿ ಎಲ್ಲೋ ಹೊಂಟೋದ್ರಿ ಅಂತ ಹೇಳ್ಬಿಟ್ಟು ಅವ್ರು ಎಲ್ ಹೊಂಟೋದ್ರೋ ಏನೋ ಕಂಡ್ರವ. ನಿಮ್ ನೋಡಿದ್ರೆ ಪಾಪ ಕೊರ್ಗಿ ಅರ್ಧ ಆಗ್ಬಿಟ್ಟವ್ರೆ ಕಂಡ್ರವ. ಊಟಕ್ಕವ ನಿಮ್ ಗಣ್ಣು ನಿಮ್ ಮಗಿನು ಬೇಗ ಸಿಗ್ಲಿ, ಗೊತ್ತಿನ್ ಕಣವ.
ನಾನು ಹೊರಡ್ಬಿಡ್ತೀನಿ ಗೋಪಾಲಣ್ಣ. ಮತ್ತೆ ಯಾವಾಗ ಬರ್ತೀಯಪ್ಪ? ವೀಣಾ ಸಿಕ್ಕಿದ್ರೇನೆ ನಾನು ಮತ್ತೆ ಇಲ್ಲಿಗೆ ಬರೋದು. ಯವ 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 ನೀನೇ ನಿಮ್ ಗಂಡನ್ ನೋಡಿದ್ದೆ ಕಣ್ರವ. ಅವರು ನಿಮ್ ನೋಡಿದ್ರಂತೆ, ಮಾತಾಡ್ಸಿದ್ರಂತೆ, ನೀವ್ ಅವ್ನ್ ಗುರ್ತೇ ಹಿಡಿಲಿಲ್ವಂತೆ. ಎಲ್ಲೇ ಇಲ್ಲಿ ಸುಖವಾಗಿರ್ಲಿ ಅಂತ ಅಂದ್ರು. ಪಾಪ ಅವ್ರಿಗೆ ಅಷ್ಟೊಂದ್ ಪ್ರೀತಿ ನಿಮ್ಮನ್ ಕಂಡ್ರೆ. ಅವ ನಿಮ್ ಮಗ ಐತಲ್ಲ ಈಗ ತುಂಬಾ ಕಾಯಿಲೆ ಕಣ್ರವ. ಆಸ್ಪತ್ರೆಗೆ ಸೇರ್ಸವ್ರೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಳ್ತಾ ಇರ್ತದೆ ಕಣ್ರವ. ಒಂದ್ಸಲ ಅಮ್ಮನ್ ಮುಖ ತೋರ್ಸ್ಬಿಟ್ರೆ ಮಗು ಉಳಿತೈತೆ ಅಂತಂದ್ರು ಕಣ್ರವ ಡಾಕ್ಟ್ರು. ಅವ ಒಂದ್ಸರಿ ಮುಖ ತೋರ್ಸ್ಬಿಡಿ ಕಣ್ರವ. ಸಂಜೆಗೆ ನಿಮ್ ಗಂಡ ಅವ್ರು ಊರ್ನಾಚೆ ಕಾಯ್ತಾ ಇರ್ತವ್ರೆ. ನೀವ್ ರೆಡಿ ಆಗಿದ್ರೆ ನಾ ಬಂದ್ ಕರ್ಕೊಂಡ್ ಹೋಯ್ತೀನಿ. ಅವ ಈಗ ನಿಮ್ ಮಗಿನ ಪ್ರಾಣ ನಿಮ್ ಕೈಲಿ ಐತೆ ಕಣ್ರವ. ಡಾಕ್ಟರ್ನೇನೋ ವಿಚಾರ ಮಾಡಿ ಕೇಳ್ಬೋದು, ಆದ್ರೆ ಎಲ್ಲಾ ಕೇಳೋ ಹೊತ್ತಿಗೆ ಮಗ ಗೊಟಕ್ ಅಂದ್ಬಿಟ್ರೆ ಏನೋ ಅವ. ವಿಚಾರ ಮಾಡಿ ರೆಡಿ ಆಗಿರಿ, ನಾ ಬರ್ತೀನಿ, ಸಂಜೆಗ್ ಬರ್ತೀನಿ ಕಣ್ರವ, ಬರ್ತೀನಿ. ಗುಡ್ಸ್ಲಲ್ಲಿದ್ಲೋ ಏನೋ. ಎಲ್ಲ ಅದೃಷ್ಟ. ಛೀ, ನಾಚಕೇಡು. ರವಿ ಅವ್ರಿಗಾದ್ರೂ ಬುದ್ಧಿ ಬೇಡ್ವಾ? ಇಂಥ ಬದುಕು ಒಂದ್ ಬದುಕ. ಡಾಕ್ಟ್ರೇ ಡಾಕ್ಟ್ರೇ, ನನ್ ಮಗು ಪ್ರಾಣ ಉಳಿಸ್ರಿ ಡಾಕ್ಟ್ರೇ, ನನ್ ಪ್ರಾಣ ಎಲ್ಲ ಸರಿ ಹೋಗುತ್ತೆ. ಎಲ್ಲ ಸರಿ ಹೋಗುತ್ತೆ. ಅವ ನಿಮ್ ಮಗ ಐತಲ್ಲ ಈಗ ತುಂಬಾ ಕಾಯಿಲೆ ಕಣ್ರವ. ಆಸ್ಪತ್ರೆಗೆ ಸೇರ್ಸವ್ರೆ. ಯಾವಾಗ್ಲೂ ಅಮ್ಮ ಅಮ್ಮ ಅಂತ ಅಳ್ತಾ ಇರ್ತದೆ ಕಣ್ರವ. ಒಂದ್ಸಲ ಅಮ್ಮನ್ ಮುಖ ತೋರ್ಸ್ಬಿಟ್ರೆ ಮಗು ಉಳಿತೈತೆ ಅಂತಂದ್ರು ಕಣ್ರವ ಡಾಕ್ಟ್ರು. ಅವ ಒಂದ್ಸರಿ ಮುಖ ತೋರ್ಸ್ಬಿಡಿ ಕಣ್ರವ. ಸಂಜೆಗೆ ನಿಮ್ ಗಂಡ ಅವ್ರು ಊರ್ನಾಚೆ ಕಾಯ್ತಾ ಇರ್ತವ್ರೆ. ನೀವ್ ರೆಡಿ ಆಗಿದ್ರೆ ನಾ ಬಂದ್ ಕರ್ಕೊಂಡ್ ಹೋಯ್ತೀನಿ. ನೆನಪ್ ಬಂದಿದ್ರು ಆಕ್ ಮಾಡ್ತಿದ್ದಾಳೆ. ಇಲ್ದೇ ಇದ್ರೆ ಅಂತ ಐಶ್ವರ್ಯವಂತ ಎಲ್ ಕೈ ಬಿಟ್ಟು ಹೋಗ್ತಾನೋ ಅಂತ ಹೆದರಿಕೆ. ಯಾವ ಗುಡ್ಸ್ಲಲ್ಲಿದ್ಲೋ ಏನೋ. ಎಲ್ಲ ಅದೃಷ್ಟ. ಛೀ, ನಾಚಕೇಡು. ಶಾಂತಿ, ಏನಿದು? ನಮ್ಗೆ ಯಾರಿಗೂ ಹೇಳ್ದೆ ಎಲ್ಲೋ ಹೊರಟಿರೋ ಹಾಗಿದೆ. ನನ್ ಮಗು. ನಿನ್ ಮಗು ತುಂಬಾ ಕಾಯಿಲೆ ಅಂತೆ, ಆಸ್ಪತ್ರೆಯಲ್ಲಿದೆ ಅಂತೆ. ನಾನು ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಅದು ಇದೇನ್ ಹೊಸ ಕತೆ ಶಾಂತಿ? ಕತೆ ಅಲ್ಲ, ನಿಜ. ನಿನಗ್ ಹುಚ್ಚಿಡ್ದಿಲ್ಲ ತಾನೆ? ಹುಚ್ಚಲ್ಲ ರವಿ, ಹುಚ್ಚಲ್ಲ. ಹೇಳ್ತೀನಿ, ಎಲ್ಲ ಹೇಳ್ತೀನಿ. ಈ ಹಬ್ಬ ಬಂದ್ಬಿಟ್ಟವನೇ. ಪೊಲೀಸ್ ಕಿಟ್ ಕೊಟ್ಬಿಟ್ರೆ ಅಯ್ಯೋ. ಬುದ್ಧಿ ಕೆಲ್ಸ ಕೆಟ್ಟೋಯ್ತು ಬುದ್ಧಿ. ರವಿಗೆಲ್ಲ ಗೊತ್ತಾಗೋಯ್ತು. ಪೊಲೀಸ್ನವ್ರು ಬರ್ತಾರೆ ಬುದ್ಧಿ, ನಮ್ಮನ್ನ ಹಿಡ್ಕೊಂಡು ಹೋಯ್ತಾರೆ. ನೀನ್ ಸಿಕ್ಕಿದ್ರೆ ತಾನೇ ನನ್ನನ್ನು ಹಿಡ್ಕೊಳ್ಳೋದು. ಈಗೇನ್ ಮಾಡೋದು ಬುದ್ಧಿ? ಈಗೇನ್ ಮಾಡೋದು ಬೇಡ. ನೀನ್ ಇಲ್ಲಿದ್ರೆ ಪೊಲೀಸ್ನವ್ರು ಹಿಡ್ಕೋತಾರೆ. ನೀನ್ ಈ ಊರ್ ಬಿಟ್ಟು ಓಡೋಗು. ಈಗ ಅದೊಂದೇ ದಾರಿ ಉಳ್ಕೊಂಡಿರೋದು. ಇನ್ನೊಬ್ರು ಕೆಡಕ್ ಮಾಡಕ್ ಹೋದ್ರೆ ಅಂಥವ್ರ ಗತಿ ಎಲ್ಲ ಹಿಂಗೆ ಆಗೋದು ಬುದ್ಧಿ. ನಿಮ್ಮನ್ನ ನಂಬ್ಕೊಂಡಿದ್ದಕ್ಕೆ ಎಂತ ಗತಿ ಬಂತು ಬುದ್ಧಿ. ಬರ್ತೀನಿ. ಶಾಂತಿ, ನೀನ್ ಇನ್ನೂ ಅವ್ರ ದಾರಿ ಕಾಯ್ತಾ ಇದ್ಯಾ? ಯಾಕೆ ಅವ್ನು ಸಾಚ ಆಗಿದ್ರೆ ಇಷ್ಟೊತ್ತಿಗೆ ಬರ್ತಾ ಇರ್ಲಿಲ್ವೇನು? ಖಂಡಿತ ನಿನಗೆ ಮೋಸ ಮಾಡೋದಕ್ಕೋಸ್ಕರ ನೋಡಿದಲ್ಲ ಅವಳು. ಯಾಕೆ ಶಾಂತಿ ಅವತ್ ನಡೆದಿದ್ ಮರ್ತು ಬಿಟ್ಯಾ? ಆ ಬೊಮ್ಮಾಯಿನೋನು ದೊಡ್ಡದಾಗಿ ನಾಟಕ ಆಡಿ ನಿನ್ನನ್ನು ಹೊಡ್ಕೊಂಡು ಹೋಗ್ಬೇಕು ಅಂತ ಪ್ರಯತ್ನ ಪಟ್ಟಿದ್ನಲ್ಲ, ಅವನೇ ಇವತ್ತು ಇವಳ ಮೂಲಕ ಈ ಪ್ರಯತ್ನ ಪಟ್ಟಿರಬಹುದು. ಸಮಯಕ್ಕೆ ಸರಿಯಾಗಿ ನಾ ಬಂದೆ. ಇಲ್ಲ ಹೋಗಿದ್ದಿದ್ರೆ, ನೀನೇನಾದ್ರೂ ಅವ್ರ ಜೊತೆ ಹೋಗಿದ್ದಿದ್ರೆ ನಿನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ರು, ಯಾವ ಊರಿಗೆ ಕರ್ಕೊಂಡು ಹೋಗ್ತಿದ್ರು, ಯಾರಾಗ ಮಾಡ್ತಿದ್ರು ಏನೂ ಗೊತ್ತಾಗ್ತಾ ಇರ್ಲಿಲ್ಲ. ಆಮೇಲೆ ನಮಗ್ ಕೆಟ್ಟ ಹೆಸರು. ಏನೋ ಮಹಾ ದೊಡ್ಡದಾಗಿ ಇವ್ರ ಜವಾಬ್ದಾರಿ ಹೊತ್ಕೊಂಡಿದ್ರಲ್ಲ, ಈಗ ಇವರೇ ಈ ಕೆಲಸ ಮಾಡಿರ್ಬೋದು ಅಂತ ಜನ ನಮ್ಮನ್ನ ಥೋಚಿ ಅಂತ ಉಗ್ದಿರೋರು. ನಮ್ಮ ನಂಬಿಕೆ ಇದ್ದಿದ್ರೆ ನೀನ್ ಇಂಥ ಕೆಲಸ ಮಾಡ್ತಿರ್ಲಿಲ್ಲ ಶಾಂತಿ. ನಿನಗೇನಾದ್ರೂ ನಮ್ ಜೊತೆ ಇರೋದಕ್ಕೆ, ನಮ್ ಸವಾಸದಲ್ಲಿ ಇರೋದಕ್ಕೆ ಹೆದರಿಕೆ ಇದ್ರೆ ಹೇಳು.
ನೀನ್ ಎಲ್ಲಿಗೆ ಹೋಗ್ಬೇಕು ಅಂತ ಆಸೆ ಪಡ್ತೀಯೋ ಅಲ್ಲಿಗೆ ನಾನೇ ಸ್ವತಃ ನಿನ್ನ ಸಂತೋಷ ಕರ್ಕೊಂಡು ಹೋಗ್ಬಿಡ್ತೀನಿ. ಅಯ್ಯೋ ನಾನು ಹೇಗ್ ಹೇಳಿ ನಿಮಗೆ, ನಾನು ಹೇಗ್ ಹೇಳಿ? ನನಗೆ ಮರವು ವರದಾನವೋ ಶಾಪವೋ ಅಂತ ಒಂದು ಗೊತ್ತಾಗ್ತಾ ಇಲ್ಲ. ನನಗೇನ್ ಮಾಡ್ಬೇಕು, ಏನ್ ಮಾಡ್ಬಾರ್ದು, ಏನ್ ಮಾಡಿದ್ರೆ ಸರಿ, ಏನ್ ಮಾಡಿದ್ರೆ ತಪ್ಪು ಅಂತ ಒಂದು ತೋಚ್ತಾ ಇಲ್ಲ. ಜನ ನನ್ನನ್ನ ವಿಚಿತ್ರವಾಗಿ ನೋಡೋದು, ನನಗೂ ನಿಮಗೂ ಸಂಬಂಧ ಕಲ್ಪಿಸ್ಕೊಂಡು ಮಾತಾಡೋದು, ಇದೆಲ್ಲ ಕೇಳಿ ಕೇಳಿ ನನಗೆ ಹುಚ್ಚಿಡ್ದಾಗಿದೆ. ನನಗೆ ಅಯೋಮಯವಾಗಿದೆ. ನಾನು ಯಾರು? ಶಾಂತಿ 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 ನೀವೆಲ್ಲ ಯಾವಾಗ ಬಂದ್ರಿ? ಎಷ್ಟು ಹೊತ್ತಾಯ್ತು ನಾವು ಬಂದು? ಯಾಕಮ್ಮ ಹಾಗ್ ಮಾಡಕ್ ಹೋದೆ? ಅಂದ್ರೆ ನಮ್ಮೇಲ್ ನಂಬಿಕೆ ಇಲ್ಲ ಅಂತ ಆಯ್ತು. ಛೀ, ಹಾಗಲ್ಲ ಅಂಕಲ್. ಹಾಗಲ್ದೆ ಮತ್ತಿನ್ನೇನು? ನೋಡಮ್ಮ, ನೀನ್ ಹೀಗೆ ಬಿಟ್ರೆ ಮತ್ತೆ ತಲೆ ಕಡಿಸ್ಕೊಳ್ತೀಯ. ಅದಕ್ಕೆ ನಿನ್ನ ಸೊಸೆ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದ್ದೀನಿ. ಏನ್ ಹೇಳ್ತೀಯಮ್ಮ? ಏನ್ ಹೇಳ್ತೀಯ? ನನ್ಗೆ ಅದಕ್ಕೆ ಆಗ್ತೀರಿ ತಾನೆ? ಬಿಡಮ್ಮ, ನನಗ್ ಗೊತ್ತು ನೀನೇನ್ ಹೇಳ್ತೀಯ ಅಂತ. ಒಪ್ಪಿಗೆ ಅಂತ ತಾನೆ? ಆ? 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 ಇಲ್ಲ ಮಾರಾಯ, ನಿನ್ನಂತ ಪಾಪದವನಿಗೆ ಹೀಗಾಗ್ಬಾರ್ದಿತ್ತು. ಎಲ್ಲಾರು ನಗ್ಸೋರ್ ಬಾಳ್ನಲ್ಲಿ ಅಳುವನೆ ಕಟ್ಟಿಟ್ಟು ಬುತ್ತಿ ಅಂತ ಹೇಳ್ದವರು ಸುಮ್ಮನೆ ಹೇಳಿಲ್ಲಲೇ ತಮ್ಮ. ಎಲ್ಲೆಲ್ಲೂ ಹುಡುಕ್ತೆ, ಎಲ್ಲೂ ಸಿಗ್ಲಿಲ್ಲ. ಇಲ್ಲಾದ್ರೂ ಏನಾದ್ರೂ ಇನ್ಫಾರ್ಮೇಶನ್? ಒಂದು ಗುಡ್ ನ್ಯೂಸ್. ಏನದು ತಿಳೀರ ಕಾಲರ್ದವ್ರ ಮಾತಾಡಕತ್ತೆ? ಮೊನ್ನೆ ನಮ್ಮ ಅಣ್ಣನ ಫ್ರೆಂಡ್ ಬಂದಿರ್ಲಿಲ್ಲವೋ, ಅವ್ರ ಡಾಕ್ಟರ್ ಅಲ್ಲವೋ, ಅವರೊಂದು ಹುಡುಗಿ ಬಗ್ಗೆ ಒಂದು ವಿಷಯ ಹೇಳಿಲ್ಲವೋ? ಅವ್ರು ಏನ್ ಹೇಳಿದ್ರು ಗೊತ್ತೇನೆ? ಒಬ್ಬ ಹೆಣ್ಣು ನನ್ನ ಹಿಂದಿನ ನೆನಪುಗಳನ್ನೆಲ್ಲ ಮರ್ತು ಹೋಗ್ಬಿಟ್ಟಿದ್ದಾಳೆ. ವಿಚಿತ್ರವೆಂದರೆ, ಇಲ್ಲಿ ಕೇಳು ಮಾರಾಯ, ಆಕ್ಸಿಡೆಂಟ್ ಆದದ್ದು ಉತ್ತರ ಭಾರತದ ಬಸ್ಸು, ಅದರಲ್ಲಿದ್ದವರೆಲ್ಲರೂ ಮಾತನಾಡುತ್ತಿದ್ದುದು ಹಿಂದಿಯೇ. ಅವಳೊಬ್ಬಳು ಕನ್ನಡ ಮಾತಾಡುವುದೆಂದರೆ ಆಶ್ಚರ್ಯವಲ್ಲವೋ? ನಾನೀಗ್ಲೇ ಅಲ್ಲಿಗೆ ಹೋಗ್ಬೇಕು. ನೀನಿಷ್ಟು ಅವಸರ ಮಾಡ್ಬೇಡ ಮಾರ. ಗೌತಮ್ಮ, ಇಷ್ಟೊಂದು ಯಾಕೆ ಅವಸರ ಪಡ್ತಿ? ನೀನ್ ಇಲ್ಲಿಂದ ಅಲ್ಲಿಗೆ ಹೋಗುದು, ಆ ಹುಡುಗಿ ಬೇರೆ ಇನ್ಯಾರೋ ಆಗಿರೋದು, ಅಲ್ಲಿಂದ ನೀ ಹ್ಯಾಪ್ ಮೋರೆ ಹಾಕೊಂಡು ಅರ್ಥ ಬರೋದು, ನಿನ್ನ ನೋಡಿ ಅವ ಆಡೋದು, ಅವನ್ ನೋಡಿ ನಾನ್ ಆಡೋದು, ಇದು ನಮಗ್ ಚಲೋ ಕಾಣುದಿಲ್ಲಪ್ಪ. ನಾನಲ್ಲಿ ಅಡ್ರೆಸ್ ಕೊಡ್ತೀನಿ, ಮೊದ್ಲೊಂದು ಪತ್ರ ಬರೆದು ಹಾಕು. ಹಾಗೆ ಮಾಡ್ತೀನಿ. ಅಂಕಲ್, ಆ? ಇದು ನಿಮ್ ಪೋಸ್ಟ್. ಸರಿ, ಕೂತ್ಕೊಮ್ಮ. ಥ್ಯಾಂಕ್ ಯು. ಅಂತೂ ರವಿ ಅಂತ ಒಳ್ಳೆ ಹುಡುಗ ಸಿಕ್ಕಿದ್ದು ಯು ಆರ್ ಲಕ್ಕಿ. ಅವರು ತುಂಬಾ ಲಕ್ಕಿನ ಅಂಕಲ್. ವೆಲ್ ಸೆಟ್. ಯಾರಿದು? ಡಾಕ್ಟರ್ ಲೋಕನಾಥ್ ಮೋಹನ್, ಮುಖಪಾತ್ರಾಭಿನಯ ಚತುರ. ಮೋನಿ ಅರೆ, ಯಾರು ಗೊತ್ತೇನಮ್ಮ ಈ ಮೋನಿ? ಯಾರ ಅಂಕಲ್? ಮೋನಿ ಎಸ್ ಅಂಕಲ್, ಹೋದ್ವಾರ ಪೇಪರ್ ನಲ್ಲಿ ಫೋಟೋ, ಆ ಮಂತ್ರಿಗಳು ಸನ್ಮಾನ ದಿ ಮಾಡಿದ್ದು. ಸೇಮ್ ಪರ್ಸನ್. ಎಸ್. ಮೊನ್ನೆ ತಾನೆ ಫಾರಿನ್ ಟೂರ್ ಮುಗಿಸ್ಕೊಂಡ್ ಬಂದಿದ್ದಾನೆ. ಯಾಕೆ ಫಾರಿನ್ ಮ್ಯಾಗಝಿನ್ ಅಲ್ಲಿ ಅವನು ಆರ್ಟಿಕಲ್ ಇದೆ. ವಾ, ಏನ್ ನಗಿಸ್ತಾನೆ ಅಂತ್ಯಾ? ಹಿ ಇಸ್ ರಿಯಲಿ ಗ್ರೇಟ್. ಏನ್ ಬರ್ದಿದ್ದಾರೆ ಅಂಕಲ್? ನಗುವುದು ಒಂದು ಟಾನಿಕ್ ಅಮ್ಮ. ಆ ಟಾನಿಕ್ ಸಪ್ಲೈ ಮಾಡೋದಕ್ಕೆ, ಅಂದ್ರೆ ಒಂದ್ ಪ್ರೋಗ್ರಾಮ್ ಕೊಡೋಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿರ್ಬಹುದು. ಶ್ರೀಯುತರೇ, ತಮ್ಮ ಆಶ್ರಯದಲ್ಲಿ ಒಂದು ಅಪಘಾತ. ಅಂಕಲ್, ಅವ್ರ ಪ್ರೋಗ್ರಾಮ್ ಇದೆಯಾ ಅಲ್ಲಿ? ಅವನ್ನ ಕರೆಸಿ ಅಂಕಲ್, ನಾವು ಅವ್ರ ಪ್ರೋಗ್ರಾಮ್ ನೋಡೋಣ. ಆಗ್ಲಮ್ಮ, ಕರೆಸ್ಬೇಕು. ನಿನಗೋಸ್ಕರ
ಕರ್ಸ್ಲೇಬೇಕಮ್ಮ. ಅಂಕಲ್. ಅರೆ ಶಾಂತಿ, ಗುಡ್ ಮಾರ್ನಿಂಗ್ ರವಿ. ಅಲ್ಲ ನೀನ್ ಯಾಕೆ ಇಷ್ಟ ಬೇಗ ಬಂದೆ? ಮನೇಲಿ ಸ್ವಲ್ಪ ಹೊತ್ತು ರೆಸ್ಟ್ ತಗೋಬಾರ್ದ? ಮನೇಲಿ ಇರೋಕೆ ಬೇಜಾರಾಗ್ತಿತ್ತು. ಓ ಅಮ್ಮ ಶಾಂತಿ, ನೀವು ಹೋಗಮ್ಮ. ಓಕೆ. ಈ ಬುಕ್ ನಾನೇ ತಗೊಂಡ್ ಹೋಗ್ಲಾ? ಕೀಪ್ ಇಟ್ ವಿತ್ ಯು. ಥ್ಯಾಂಕ್ ಯು. ರವಿ, ಕೂತ್ಕೋ. ಹಾ. ರವಿ, ಏನಂಕಲ್? ನೋಡು ರವಿ, ಕೆಲವು ಸಾರ್ತಿ ನಾವು ಎಣಿಸೋದೇ ಒಂದು, ಅದಾಗೋದೇ ಒಂದು. ಅದಕ್ಕೆ ಏನೇ ಬಂದ್ರೂ ಅದನ್ನ ಎದುರಿಸೋ ಧೈರ್ಯ ನಮಗಿರಬೇಕು. ಏನಂತೀಯ? ಅಂಕಲ್, ಯಾಕೆ ವೇದಾಂತ ಇಲ್ಲ? ಇವತ್ತು ಏನೇನೋ ಮಾತಾಡ್ತಿದ್ದೀರಿ, ಏನ್ ಸಮಾಚಾರ? ಏನಿಲ್ಲ, ಸ್ವಲ್ಪ ಇದನ್ನು ಓದು. ಅಂಕಲ್, ಈ ಮೋನಿ ಬರ್ತಿರೋದು, ಆಕೆ ಹೋಲ್ಕೆನ ವಿವರಿಸಿರೋದು ನೋಡಿದ್ರೆ ಬಹುಶಃ ಅವನು ಪ್ರೀತಿಸಿ ಕಳ್ಕೊಂಡ ಹುಡುಗಿ ನಮ್ ಶಾಂತಿನೇ ಇರ್ಬೋದು ಅನ್ಸತ್ತೆ. ಹಾಗಲ್ದೇನೂ ಇರಬಹುದು. ಅಂಥ ದೊಡ್ಡ ಕಲಾವಿದ ಮೋಸಗಾರನಂತೂ ಆಗಿರಲ್ಲ. ಅದೇ ನನಗೂ ದೊಡ್ಡ ಯೋಚನೆ ಆಗಿರೋದು ರವಿ. ಅದಕ್ಕೇನು ಉತ್ತರ ಬರೀಬೇಕು ನೀನೇ ಬರ್ತು ಬಿಡು. ಬಟ್ ಆಸ್ ಎ ಡಾಕ್ಟರ್ ನಾನ್ ಹೇಳೋದೇನಂದ್ರೆ, ಆತನ್ನೇ ಇಲ್ಲಿಗೆ ಬಂದು ಆಕೆನ್ ಗುರ್ಸು ಅಂತ ಬರೆಯೋದು ಒಳ್ಳೇದು ಅನ್ಸುತ್ತಪ್ಪ. ಶಾಂತಿ, ರವಿ, ಇಲ್ಲಿ ನೋಡಿದ್ರಾ? ಮಿಸ್ಟರ್ ಮೋನಿ, ಕರ್ನಾಟಕದ ಪ್ರಖ್ಯಾತ ಹಾಸ್ಯನಟ, ನೃತ್ಯಪಟು, ಮುಖಾಭಿನಯ ಛತ್ರ ಮೋನಿ. ಇವನ್ನ ಮೂರ್ಗೆ ಬರ್ತಾರಂತೆ ಪ್ರೋಗ್ರಾಮ್ ಕೊಡಕ್ಕೆ. ಶಾಂತಿ, ನೀನ್ ಯಾವಾಗ್ಲಾದ್ರೂ ಈ ಮೋನಿನ ನೋಡಿದ್ಯಾ? ಇಲ್ಲ, ನಾನ್ ನೋಡಿಲ್ಲ. ಆದ್ರೆ ಇವ್ರ ಪ್ರೋಗ್ರಾಮ್ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ. ತಮಾಷಾಗಿರುತ್ತಲ್ಲ? ಸಾರ್, ಇಲ್ಲಿ ನೋಡಿ ಸಾರ್, ಪೇಪರ್ ನಲ್ಲೆಲ್ಲ ಮೋನಿ ಬಗ್ಗೆ ಎಷ್ಟೊಂದು ಹೊಗಳು ಬರ್ತಿದ್ದಾರೆ. ಇದ್ರಲ್ಲಿ ಫೋಟೋ, ಇದ್ರಲ್ಲಿ ಫೋಟೋ, ಅದ್ರಲ್ಲೂ ಫೋಟೋ. ನೋಡಿ, ಈ ಪೋಸ್ ನೋಡಿ ರವಿ. ಸಾರ್, ಎಷ್ಟ್ ಒಂದೇ ಚೆನ್ನಾಗಿದೆ. ಒಂದ್ಸಲ ಕರ್ಸ್ಬಿಡಿ ಸಾರ್, ಕಣ್ ತುಂಬಾ ನೋಡ್ಬಿಡ್ತೀನಿ ಸಾರ್, ಹೊಟ್ಟೆ ತುಂಬಾ. ಕರೆಸ್ತೀನಿ. ಪ್ಲೀಸ್ ರವಿ. ಹ, ಆದಷ್ಟು ಬೇಗ ಕರೆಸ್ತೀನಿ. ಶ್ರೀ ಮೋನಿ ಅವರಿಗೆ ನಿಮ್ಮ ಪತ್ರ ನೋಡಿದೆವು. ನೀವು ಬರೆದ ವಿವರದಂತೆ ಈ ಹುಡುಗಿ ಇಲ್ಲ. ಇದನ್ನ ಓದಿ ನಿಮಗೆ ನಿರಾಶೆಯಾಗಬಹುದು. ಇಲ್ಲಿಗೆ ಬಂದರೂ ನಿಮಗೆ ನಿರಾಶೆ ಕಾದಿರುತ್ತದೆ. ಇತಿ ನಿಮ್ಮವ. ಕರ್ನಾಟಕ ಪ್ರಖ್ಯಾತ ಮೂಕಾಭಿನಯ ಚಿತ್ರ ನೃತ್ಯಪಟು ಮೋಹನ್ ಉರ್ಫ್ ಮೋನಿ ನೀವಲ್ವಾ ಸರ್? ಹೇಗೆ ಕಾಣಿಸ್ತೇನೆ? ಥೇಟ್ ಹಾಗೆ ಕಾಣಿಸ್ತೀರಿ ಸರ್. ಇಲ್ಲಿ ನೋಡಿ ಸರ್, ಈ ಫಾರಿನ್ ಮ್ಯಾಗಝೀನ್ ಅಲ್ಲಿ ನಿಮ್ ಫೋಟೋ, ಇಂಡಿಯನ್ ಮ್ಯಾಗಝೀನ್ ಅಲ್ಲಿ, ನಮ್ ಮ್ಯಾಗಝೀನ್ ಅಲ್ಲಿ, ಎಲ್ಲಾ ಮ್ಯಾಗಝೀನ್ ನಿಮ್ದ ಸರ್ ಫೋಟೋ. ಏನ್ ಸರ್ ಇಲ್ಲಿ? ಡಾಕ್ಟರ್ ಲೋಕನಾಥ್ ಅವ್ರು ನೋಡ್ಬೇಕಾಗಿತ್ತು.
ಲೋಕಲ್ ಡಾಕ್ಟ್ರು ಹಾಸ್ಪಿಟಲ್ ಅಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ ಸರ್. ಅವ್ರು ಬರೋದಕ್ಕಿಂತ 2-3 ಗಂಟೆ ಆಗುತ್ತೆ ಸರ್. ಮಿಸ್ಟರ್ ರವಿ, ರವಿ ಅವರು ನಿಮ್ಗೆ ಗೊತ್ತಾ ಸರ್? ಅವರೇ ನನ್ನಲ್ಲಿ ಬರ್ಬೇಕು ಅಂತ ಕಾಗದ ಬರ್ದಿದ್ದು. ಓಹೋ, ರವಿ ಅವರು ಬಹಳ ದೊಡ್ಡ ಮನುಷ್ಯ ಸರ್. ಅವ್ರ ಮನೆಯವರೆಲ್ಲ ತುಂಬಾ ಒಳ್ಳೆಯವರು ಸರ್. ಎಲ್ರೂ ಹೀಗೇನೆ ಸರ್. ಅವ್ರ ಮನೆಯವರೆಲ್ಲ ಮಹಾ ಉಪಕಾರಿಗಳು ಸರ್. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೇಕಾದಷ್ಟಿದೆ ಸರ್. ಅದು ಒಳ್ಳೇದೇ ಸರ್. ಅರೆ, ಬಸ್ ಹಿಡಿದು ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ, ಎಲ್ಲರೂ ಅವ್ರನ್ನ ಹೋಳಾರೆ. ಹೌದು ಸರ್, ಇತ್ತೀಚೆಗೆ ಒಂದು ವಿಷಯ ನಡೀತು ಸರ್. ಒಂದು ಯಾತ್ರಿಕರ ಬಸ್ಸು ಆಕ್ಸಿಡೆಂಟ್ ಆಗಿ ಬ್ರಿಡ್ಜ್ ಮೇಲಿಂದ ಕೆಳಗೆ ಬಿದ್ದು ಪೀಸ್ ಆಗಿ ನದಿಯಲ್ಲಿ ಕೊಚ್ಕೊಂಡು ಹೊಟ್ಟೋಯ್ತು ಸರ್. ಅದ್ರಲ್ಲಿ ಎಷ್ಟೋ ಹೆಣ್ಣುಗಳು ಹೊಟ್ಟೋದು ಸರ್. ಅದ್ರಲ್ಲಿ ಉಳಿದವರು 2-3 ಸರ್. ಪಾಪ ಒಂದ್ ಹುಡುಗಿ ನೆನಪು ಕಳ್ಕೊಂಡು ಹತ್ತಿದ್ದು ಕೊರಗಿದ್ದು ದಿಕ್ಕು ದಸೆ ಯಾರು ಇಲ್ಲ ಸರ್. ಅವಳಿಗೆ ಯಾರಿಲ್ಲ ಅಂತ ನಮ್ಮ ರವಿಯವರು ಅವಳಿಗೊಂದು ಹೊಸ ಬಾಳ್ ಕೊಡೋಣ ಅಂತ ಮದುವೆ ಮಾಡ್ಕೊಳ್ಳೋಕೆ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ ಸರ್. ರವಿಯವರು ಡಾಕ್ಟರ್ ಸೇರ್ಬಿಟ್ಟು ಆಕೆಗೆ ಒಂದು ಹೊಸ ಹೆಸರಿಟ್ಟಿದ್ದಾರೆ ಸರ್, ಶಾಂತಿ ಅಂತ. ಬನ್ನಿ ಸರ್, ಆಕೆ ಮನೆ ತೋರಿಸ್ತೀನಿ. ಬನ್ನಿ, ರವಿಯವರಲ್ಲಿ ಬಂದ್ಬಿಡ್ತಾರೆ. ಬನ್ನಿ ಸರ್. ಬನ್ನಿ ಬನ್ನಿ, ಇದೆ ಸರ್ ಮನೆ. ಅಮ್ಮ, ನೀವು ಮೋನಿ? ನೀವು ಗುರ್ತಿಸ್ತಿರೋ ಇಲ್ವೋ ಅನ್ಕೊಂಡಿದ್ದೆ. ಅಮ್ಮ, ಶಾಂತಿ ಅವರೇ, ದ ಗ್ರೇಟ್ ಆರ್ಟಿಸ್ಟ್ ಮೋಹನ್ ಉರ್ಫ್ ಮೋನಿ ನಿಮಗೆ ಮೊದಲಿಂದ ಪರಿಚಯನಾ? ಮೊನ್ನೆ ಪೇಪರ್ ನಲ್ಲಿ ಬಂದಿತ್ತಲ್ಲ ಇವ್ರ ಫೋಟೋ ನೋಡಿದ್ರಾ? ಹೇಗ್ ಗುರ್ತಿಸ್ಬಿಟ್ಟೆ. ರವಿ ಅವರು ಡಾಕ್ಟರ್ ಅಂಕಲ್ ಹೇಳಿದ್ರು ನೀವು ಬರ್ತೀರಿ ಅಂತ. ಬನ್ನಿ. ರವಿ ಅವರು ಅವ್ರು ಬರ್ತಾರೆ, ನೀವು ಬನ್ನಿ. ಕೂತ್ಕೊಳ್ಳಿ ಸರ್, ನನಗೆ ಅರ್ಜೆಂಟ್ ಕೆಲಸ ಇದೆ ಹಾಸ್ಪಿಟಲ್ ಅಲ್ಲಿ. ರವಿ ಅವರು ಸಿಕ್ಕಿದ್ರೆ ಕಳಿಸ್ಕೊಡ್ತೀನಿ ಸರ್. ಕೂತ್ಕೊಳ್ಳಿ ಸರ್. ಕೂತ್ಕೊಳ್ಳಿ. ಬನ್ನಿ. ನಮಸ್ಕಾರ ಸರ್. ಕೂತ್ಕೊಳ್ಳಿ. ಒಂದ್ ನಿಮಿಷ ಕಾಫಿ ತರ್ತೀನಿ. ಕಾಫಿ ತಗೊಳ್ಳಿ. ವೀಣಾ ವೀಣಾ? ವೀಣಾ ಯಾರು? ನಮ್ಮ ಊರಲ್ಲಿ ಒಬ್ಬ ಹುಡುಗಿ ಇದ್ಲು, ವೀಣಾ ಅಂತ. ಜ್ಞಾಪಕ ಮತ್ತು ಅಂದೆ ಅಷ್ಟೇ. ಈಗ ಆಕೆ ಇದ್ರು ನನ್ನ ಪಾಲಿಗೆ. ಗೊತ್ತಾಯ್ತು ಬಿಡಿ. ನಗ್ಸೋರ್ ಜೀವನದಲ್ಲಿ ಅಳುನೇ ಜಾಸ್ತಿ ಅಂತ ಓದಿದ್ದೀನಿ. ಪಾಪ, ನಿಮ್ಮನ್ನ ನೋಡಿದ್ರೆ ಅದು ನಿಜ ಅನ್ಸುತ್ತೆ. ಎಷ್ಟೋ ಜನರ ಜೀವನದಲ್ಲಿ ಹೀಗೆ ಏನೇನೋ ಆಗುತ್ತೆ. ವಿಧಿ ಎಲ್ಲರ ಜೀವನದ ಜೊತೆ ಒಂದಲ್ಲ ಒಂದು ರೀತಿ ಆಟ ಆಡುತ್ತೆ ಅಲ್ಲ? ನಿಮ್ದು ಇದೇ ಊರ? ಗೊತ್ತಿಲ್ಲ. ಈಗ ನನ್ಗೇನು ಗೊತ್ತಿಲ್ದಿರೋ ಪರಿಸ್ಥಿತಿಲಿದ್ದೀನಿ. ಡಾಕ್ಟರ್ ಅಂಕಲ್ ರವಿ ಅವರು ಹೇಳಿದ್ದೆ ನನಗೆ ಗೊತ್ತು. ಈಗ ಅವರಿಬ್ಬರೇ ನನ್ನ ಆತ್ಮೀಯರಾಗಿದ್ದಾರೆ. ಅವರು ಇಲ್ದಿದ್ರೆ ನನ್ನ ಪಾಡೇನಾಗ್ತಿತ್ತು. ನಿಮ್ಮವರು ಅಂತ ನಿಮ್ಮನ್ನ ಯಾರು ಹುಡ್ಕೊಂಡು ಬಂದಿಲ್ವಾ? ಬಂದ್ರು. ಎಲ್ರು ಮೋಸ ಮಾಡೋರೇ ಬಂದ್ರು. ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಳ್ಳಕ್ಕೆ ಬಂದ್ರು. ಅದಕ್ಕೆ ನನ್ನವರು ಅಂತ ನನ್ನ ಹುಡುಕೊಂಡು ಇಲ್ಲಿಗೆ ಯಾರು ಬರದೇ ಇದ್ರೇನೆ ಒಳ್ಳೇದು ಅಂತ ನನ್ಗನ್ಸ್ಬಿಡ್ತು. ಈಗ ನನ್ನ ಪರಿಸ್ಥಿತಿ ಅಮಾವಾಸ್ಯನ ಚಂದ್ರನ ಹಾಗೆ. ಆದ್ರೆ ನನ್ನ ಅದೃಷ್ಟ, ರವಿಯವರು ನನ್ನ ಬಾಳಿಗೆ ಬೆಳಕಾಗಿ ಬಂದಿದ್ದಾರೆ. ಅವರಿಂದ ನನಗೆ ನವಜೀವನ ಸಿಗ್ತಾ ಇದೆ. ಸರ್ 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 ನಮಸ್ಕಾರ ಸರ್. ಈಗ ಬರ್ತೀರಾ ಸರ್? ನಿಮ್ಮನ್ನು ಹುಡ್ಕೊಂಡು ಮೋಹನ್ ಬಂದಿದ್ದಾರೆ ಸರ್. ಮೋನಿ ನೀವು ಶಾಂತಿ ಮಲ್ಲಿದ್ರ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡೋದೆ ಸರ್. ಅವರಿಬ್ರು ಮಾತಾಡ್ತಿದ್ದಾರೆ ಸರ್. ಬಿಡಿ ನನ್ ಕತೆ ಎಲ್ಲ ಗೋಳಿಂದು. ನಿಮ್ ವಿಷಯ ಹೇಳಿ. ಹೇಗಿತ್ತು? ಪೇಪರ್ನಲ್ಲಿ ಓದಿದ್ದೆ, ತುಂಬಾ ಹೊಗಳಿದ್ದಾರೆ. ನಿಮ್ ಪ್ರೋಗ್ರಾಮ್ ನೋಡ್ಬೇಕು ಅಂತ ನನಗೆ ಬಹಳ ಆಸಕ್ತಿ ಇದೆ. ಓಕೆ. ಒಂದೂರಿನಲ್ಲಿ ಒಬ್ಬ ಬಡ ಹುಡುಗ ಹುಡುಗಿ ಇರ್ತಾರೆ. ಅವರಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿರ್ತಾರೆ. ಮದುವೆನೂ ಮಾಡ್ಕೋಬೇಕು ಅಂತ ನಿಶ್ಚಯಿಸ್ಕೊಂಡಿರ್ತಾರೆ. ಆದ್ರೆ ಒಬ್ಬ ರಾಜ್ಕುಮಾರ ಆ ಹುಡುಗಿನ ಇಷ್ಟಪಟ್ಟು ತನ್ನ ಅರಮನೆ ಕರ್ಕೊಂಡು ಹೊಟ್ಟೋಗ್ತಾನೆ. ಒಂದು ರಾತ್ರಿ
ಅವಳನ್ನ ಹೇಗಾದ್ರೂ ನೋಡ್ಲೇಬೇಕು ಅಂತ ಈ ಹುಡುಗ ಅರಮನೆಗೆ ಬರ್ತಾನೆ. ಅಲ್ಲಿ ದೊಡ್ಡ ಕೋಟೆ, ಬಾಳೆ ನಡೀತಾ ಇದೆ. ಆಗ ಚೆನ್ನಾಗಿತ್ತು, ಬ್ಯೂಟಿಫುಲ್. ರವಿ, ಯಾವಾಗ ಬಂದ್ರಿ? ಯಾರು ಬಂದಿದ್ದಾರೆ ನೋಡಿ? ಮಿಸ್ಟರ್ ಮೋನಿ. ಅವತ್ ಪೇಪರ್ ನಲ್ಲಿ ನೋಡಿದ್ವಲ್ಲ, ಅವರೇ ಮೋನಿ. ಹೀಸ್ ರವಿ. ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು. ನಿಮ್ಮನ್ನ ನೋಡಿ ನನಗೂ. ರವಿ, ನೀವಿಬ್ರು ಮಾತಾಡ್ತೀರಿ, ನಾನು ಕಾಫಿ ತರ್ತೀನಿ. ಓ, ನೀವ್ ಕಾಫಿ ಕುಡಿಯೋದೇ ಮರ್ತ್ಬಿಟ್ಟಿದ್ದೀರಾ? ತಗೊಳ್ಳಿ. ಓ, ಆರೋಗಿದೆ, ಬೇರೆ ತರ್ತೀನಿ. ಕೂತ್ಕೊಳ್ಳಿ. ಮೋನಿ, ಮಿಸ್ ಮೋನಿ, ನೀವು ಬರ್ತಿದ್ರಲ್ಲ ಹೆಣ್ಣು, ಅವಳು ಈಕೆನೇನಾ? ಪ್ಲೀಸ್ ಮೋನಿ, ಪ್ಲೀಸ್ ಮೋನಿ, ಅವಳೇನಾ? ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಹೇಳಿ. ಹಲೋ ರವಿ. ಓ. ಹಲೋ ಮೋನಿ. ಕಾಫಿ ತಗೊಳ್ಳಿ. ಹಾ, ತಗೊಳ್ಳಿ. ಥ್ಯಾಂಕ್ ಯು. ಅದ್ ನನ್ ಕಪ್ಪು. ಓ, ಆಗ್ಲೇ ಅದರಲ್ಲೇ ನಂಗೆ ತಂದು ಕೊಟ್ಟಿದ್ದು. ಇದು ನಿಮ್ದೇ ಆದ್ರೆ ತಗೊಳ್ಳಿ. ಪರವಾಗಿಲ್ಲ, ಎಂಜಲ್ ಮಾಡ್ಲಿಲ್ಲ ರೀ. ಶಾಂತಿ, ಸಕ್ಕರೆನೆ ಹಾಕಿಲ್ಲ. ಸಾರಿ, ತರ್ತೀನಿ. ಓ ಮೋನಿ, ಬೇಗ ಹೇಳಿ, ಬೇಗ ಹೇಳಿ. ಈಕೆನೇನಾ? ಈಕೆ ಅಲ್ಲ. ಅಂದ್ರೆ ಸಂತೋಷ ಅಲ್ಲ ನಿಮ್ಗೆ? ಹಾಗೇನಿಲ್ಲ. ಒಂದ್ ವೇಳೆ ಇವಳೇ ಆಗಿದ್ರೆ ನಾನೇ ಸಂತೋಷವಾಗಿ ಮನಃಪೂರ್ವಕವಾಗಿ ನಿಮ್ಮಿಬ್ಬರ ಮದ್ವೆನ ನಾನೇ ನಿಂತು ಮಾಡ್ತೀನಿ. ಯಾಕೆಂದ್ರೆ ಅವಳು ಸಂತೋಷವಾಗಿರ್ಬೇಕು, ಅವಳು ಸುಖವಾಗಿರ್ಬೇಕು. ಅದೇ ನನಗೆ ಬೇಕಾಗಿರೋದು. ಹೇಳಿ ಮನಿ, ಹೇಳಿ. ಈಕೆನೇನಾ? ಅಲ್ಲ, ಈಕೆ ಅಲ್ಲ. ನಿಮ್ ಶಾಂತಿ ನನ್ ವೀಣಾ ಅಲ್ಲ. ಸಕ್ಕರೆನೆ ಹಾಕಿಲ್ಲ ಅಂದ್ರೆ ಈಗ ನನಗೆ ಹಾಗನ್ನಿಸ್ತಾ ಇಲ್ಲ. ಬನ್ನಿ ಬನ್ನಿ ಬನ್ನಿ, ಇಲ್ಲಿ ಕೊಡಿ, ನಾನು ಹಾಕ್ತೇನೆ. ಸಾಕು, ಹಾಕೊಳ್ಳಿ. ಸ್ವಲ್ಪ ಸ್ವಲ್ಪ. ನೋ, ಥ್ಯಾಂಕ್ ಯು. ಮೋನಿ, ನಿಮಗೆ? ನನಗೆ ಸರಿಯಾಗೇ ಇದೆ. ಇಷ್ಟೆಲ್ಲ ಆದ್ಮೇಲೆ ಶಾಂತಿ ಕೈ ಬಿಡಬಾರ್ದು ಅನ್ನಿಸ್ತು. ಅದಕ್ಕೆ ಅವಳನ್ನೇ ಮದುವೆ ಮಾಡ್ಕೋಬೇಕು ಅನ್ನೋ ನಿರ್ಧಾರಕ್ಕೆ ಬಂದೆ. ಇಷ್ಟ ಅಂತ ಭಾವಿಸ್ತೀನಿ. ನಿಮ್ಮಿಬ್ರಿಗೂ ಶುಭವಾಗ್ಲಿ ಅಂತ ಮನಪೂರ್ವಕವಾಗಿ ಹಾರೈಸ್ತೀನಿ. ಬರೀ ಹಾರೈಸೋದು ಮಾತ್ರ ಅಲ್ಲ, ನಾಳೆ ನಮ್ ನಿಶ್ಚಿತಾರ್ಥ ಇದೆ. ಅಲ್ಲಿ ನೀವು ಇರ್ಲೇಬೇಕು. ಖಂಡಿತ ಇರ್ತೀನಿ. ರವಿ, ಸ್ವಲ್ಪ ಕಾರ್ ನಿಲ್ಸಿ. ನೀವು ಹೋಗ್ತಾರೆ, ನಾನು ಆಮೇಲೆ ಬಿಟ್ಟು ಮಾಡ್ತೀನಿ. ಏನ್ ವಿಷಯ ಮನಿ? ಇಲ್ಲೊಬ್ರು ಹಳೆಯ ಸ್ನೇಹಿತರು ನೋಡ್ದಾಗಾಯ್ತು. ಅವ್ನ್ ಮಾತಾಡ್ಸಿ
ಹಾಗೆ ಸ್ವಲ್ಪ ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡ್ ಬರ್ತೀನಿ. ಬೇಗ ಬನ್ನಿ, ಊಟಕ್ಕೆ ಕಾಯ್ತಾ ಇರ್ತೀನಿ. ಓ ಎಸ್, ಬಾಯ್. ಬಾಯ್. ಚಿಕ್ಕ ತಗೊಳ್ಳೋ. ನಾಳೆ ಹ? ಏನು ಇದು? ಅಯ್ಯೋ ಬರೋವಾಗ ನನ್ ಕೈ ಆಗಿತ್ತು, ಈಗ ನಿಮ್ ಕೈ ಹೆಂಗ್ ಬಂತು? ನೀ ಕೊಟ್ಟೆ, ನಾ ತಗೊಂಡೆ. ಮೊದ್ಲಿದ್ದಂಗೆ ಆಯ್ತಲ್ಲ. ಏನೋ ಬಡ್ಕತ ಇದೆ, ಏನಂದ್ರೆ ಓನೇನೋ ಬಡ್ಕತ ಇದೆ ನೋಡಿ. ನಿನ್ನನ್ನು ಕಟ್ಕೊಂಡು ನಾ ಪಡ್ಕೋಬೇಕಷ್ಟೇ. ಹಲೋ ರವಿ, ಡಾಕ್ಟರ್ ಲೋಕನಾಥ್ ಹಿಯ. ನೋಡು, ಸೈಕಿಯಾಟ್ರಿಸ್ಟ್ ಡಾಕ್ಟರ್ ರಾಮಮೂರ್ತಿ ಬಂದಿದ್ದಾರೆ. ಸ್ಪೆಷಲಿಸ್ಟ್ ಬಂದಿದ್ದಾರಾ? ಓ, ಶಾಂತಿನಾ? ಈಗಲೇ ಕರ್ಕೊಂಬರ್ತೀನಿ. ಸರಿ, ಓಕೆ ಅಂಕಲ್. ನೀನ್ ಇಲ್ಲಿಗೆ ಯಾಕೆ ಬಂದೆ? ನಿನ್ ವೀಣಾನ್ ಹುಡ್ಕೊಂಡು ಬಂದೆ, ಸೇಡ್ ತೀರಿಸ್ಕೊಳ್ಳೋಣ ಅಂತ. ಹೊಡ್ಕೊಂಡು ಹೋಗೋಣ ಅಂತಾನು ಟ್ರೈ ಮಾಡ್ದೆ, ಆದ್ರೆ ಆ ರವಿಯಿಂದ ನನ್ನ ಪ್ಲಾನ್ ಎಲ್ಲ ಫೇಲ್ ಆಯ್ತು. ಅವಳು ಒಳ್ಳೆ ಬಾಳ್ ಸಿಗ್ತಾ ಇದೆ, ದಯವಿಟ್ಟು ಅದನ್ನ ಹಾಳು ಮಾಡ್ಬೇಡ. ಶಭಾಷ್ ಮಿಸ್ಟರ್ ಮಜ್ನು, ನಿನ್ ತ್ಯಾಗ ನಾನ್ ಮೆಚ್ಕೋಬೇಕು, ಆದ್ರೆ ನನ್ ಸೇಡು. ಒಳ್ಳೆ ಮಾತು ಇಲ್ಲಿಂದ ಹೋಗ್ತಾ ಇದ್ರೆ ನಿನ್ನ ಈ ಪ್ರಪಂಚದಿಂದ ಹೊರ ಕಳಿಸ್ಬೇಕಾಗತ್ತೆ. ನನ್ ವೀಣಾಗೋಸ್ಕರ ನಾನು ಏನ್ ಮಾಡೋದಕ್ಕೂ ಸಿದ್ಧ. ನಿನ್ ಜೊತೆಲಿ ನಾನು ಸತ್ರು ಚಿಂತೆ ಇಲ್ಲ, ನಿನ್ನನ್ ಮಾತ್ರ ಉಳಿಸೋದಿಲ್ಲ. ಈ ಸಾರಿ ಚೂರಿ ತರೋದ್ ಬರ್ತೀನಿ, ಓಡೇ ಬಿಡೋಣ ಏನ್ ಮಾಡ್ತೀಯ ಅಂತ. Come on. Keep watching, concentrate. ಇದನ್ನೇ ನೋಡ್ತಾ ನಾನು ಕೇಳಿದ್ದಕ್ಕೆ ಉತ್ತರ ಕೊಡಮ್ಮ. ನಿನ್ನ ಹೆಸರೇನಮ್ಮ? ಶಾಂತಿ. ಇದೇ ನಿನ್ ನಿಜವಾದ ಹೆಸರಾ? ಗೊತ್ತಿಲ್ಲ. ನಿನ್ ನಿಜವಾದ ಹೆಸರೇನಮ್ಮ? ಗೊತ್ತಿಲ್ಲ. ಚೆನ್ನಾಗಿ ಜ್ಞಾಪಿಸ್ಕೊಂಡು ಹೇಳು. ಜ್ಞಾಪಕ ಬರ್ತಾ ಇಲ್ಲ. ಈಗ ನಾನು ಹೇಳಿದ್ ಮಾತ್ರ ನಿನಗೆ ಕೇಳಿಸುತ್ತೆ, ಬೇರೆ ಏನು ಕೇಳಿಸಲ್ಲ, ಗೊತ್ತಾಯ್ತು? ಈಗ ನಿಂಗೆ ಏನ್ ಕೇಳಿಸ್ತಾ ಇದೆಯಮ್ಮ? ಬಸ್ ಶಬ್ದ ಕೇಳ್ತಾ ಇದೆ. ಈಗ ನೀನ್ ಎಲ್ಲಿದೀಯಮ್ಮ? ಬಸ್ನಲ್ಲಿ. ಮಳೆ ಬರೀ ಕತ್ತಲೆ. ಏನು ಕಾಣ್ತಾ ಇಲ್ಲ. ಶಾಂತಿ, ನಾನ್ ಶಾಂತಿ ಅಲ್ಲ.
ನೀನೀಗ ನಿದ್ದೆ ಮಾಡಮ್ಮ. ಇಲ್ಲೇ ಸರ್ ಆಗಿರೋದು, ಬನ್ನಿ ಸರ್. ಇದು ಗ್ಯಾರಂಟಿ ಮರ್ಡರ್ ಕೇಸ ಸರ್, ಮರ್ಡರ್ ಕೇಸು. ನಗು ನಗುತ್ತಾ ನಲಿ ನಲಿ, ಏನೇ ಆಗಲಿ ಏನೇ ಆಗಲಿ. ಓ ಡಾಕ್ಟ್ರು ಚೆನ್ನಾಗಿರ ಸರ್? ನಾನೊಬ್ಬ ತರಲೆ, ನಿಮ್ಮನ್ನೇ ಚೆನ್ನಾಗಿದ್ದೀರಾ ಅಂತ ಕೇಳ್ತಿದ್ದೀನಿ. ನೀವು ಚೆನ್ನಾಗಿರ ತಾಯಿ? ಅಯ್ಯೋ ಪಾಪ, ನಿಮ್ಮನ್ನ ಕೇಳ್ತಿದ್ದೀನಲ್ಲ ಹೋಗಿ ನಾನು. ಏನ್ ನನ್ನ ಚಡ್ಡಿ ಅವತಾರ ನೋಡ್ತಿದ್ದೀರಾ? ಔಷಧದಲ್ಲಿ ಬಟ್ಟೆ ತಂದೆ, ಔಷಧದಲ್ಲಿ ಪ್ಯಾಂಟ್ ಹೊಲೆ ಅಂತ ಟೈಲರ್ ಕೊಟ್ಟೆ. ಅವನ ಔಷಧದಲ್ಲಿ ಪ್ಯಾಂಟ್ ಹೊಲಿದೆ, ಚಡ್ಡಿನೂ ಹೊಲಿದೆ, ಈ ಔಷಧದಲ್ಲಿ ಹೊಲ್ಕೊಟ್ಟ, ನಾನು ಔಷಧದಲ್ಲಿ ಹಾಕೊಂಬಿಟ್ಟೆ. ಇದು ಬಿಡಿ ರಿಪೇರಿ ಈ ಜನ್ಮದಲ್ಲಿ ಆಗಲ್ಲ. ಈಗ ಈ ಅಮ್ಮವ್ರ ತಲೆ ರಿಪೇರಿ ಆದ್ರೆ ಸಾಕು. ಏನಿದ್ದೀರಾ ಡಾಕ್ಟ್ರೇ? ಬನ್ನಿ ಡಾಕ್ಟ್ರೆ, ಬಾಮ ಶಾಂತಿ. ಸದ್ಯ ಬಂದಿಯಲ್ಲ, ಇನ್ ಬರ್ತೀಯೋ ಇಲ್ವೋ ಅನ್ಕೊಂಡಿದ್ದೆ. ಇಲ್ಲಿ ನೋಡಮ್ಮ. ನೋಡಿ ಜಯಮ್ನವ್ರೆ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಓ. ಈ ಡಾಕ್ಟರ್ಗೂ ನಮ್ ರವಿಗೂ ಒಂದ್ ತಮಾಷೆ ಆಗ್ಬಿಟ್ಟಿದೆ. ಆ ಡಾಕ್ಟರ್ನ ಕರ್ಸೋದು, ಈ ಡಾಕ್ಟರ್ನ ಕರ್ಸೋದು. ನಾನ್ ಬೇಡ ಅಂದ್ರೆ ಇವ್ರೆಲ್ ಕೇಳ್ತಾರೆ. ಯಾಕಮ್ಮ ಹೀಗಿದ್ಯಾ? ನೀನೇನ್ ಯೋಚನೆ ಮಾಡ್ಬೇಡ. ನಾನೊಂದ್ಸಾರಿ ನಿರ್ಧಾರ ಮಾಡಿ ಮಾತು ಕೊಟ್ಮೇಲೆ ಆಗೋಯ್ತು. ನಿನ್ನನ್ ಸೊಸೆ ಮಾಡ್ಕೋತೀನಿ. ಅದನ್ನ ಯಾರಿಂದಲೂ ನಿಲ್ಸಕ್ಕಾಗಲ್ಲ. ಇನ್ನೇನೆ ಪುರೋಹಿತನ ಕರೆಸಿ ಹೇಳ್ಬಿಟ್ಟಿದೀನಿ, ಮದುವೆಗೆ ಒಳ್ಳೆ ಮುಹೂರ್ತ ನೋಡ್ಬಿಡಿ ಅಂತ. ಅಮ್ಮ, ಅಮ್ಮನೂ ಇಲ್ಲ ಗಿಮ್ಮನೂ ಇಲ್ಲ. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ನೋಡಮ್ಮ ಶಾಂತಿ, ಇವರು ಮಿಸ್ಟರ್ ಮೋಹನ್ ಅಂತ, ಅರ್ಥಾತ್ ಮೋನಿ. ಒಳ್ಳೆ ಫೇಮಸ್ ಆರ್ಟಿಸ್ಟ್. ಮೊನ್ನೆ ತಾನೇ ಫಾರಿನ್ ಟೂರ್ ಮುಗಿಸ್ಕೊಂಡ್ ಬಂದಿದೆ. ಅಯ್ಯೋ, ಇವ್ರು ಹೊಗಳೋದೇನು? ಜಗತ್ತಿನ ಎಲ್ಲಾ ಪೇಪರ್ಲು ಬರೀ ಇವ್ರು ಫೋಟೋಗಳೇ. ಅಣಗ್ಸೋದು ಅದೇ ಅಭಿನಯ ಇವ್ರದು. ವಿಚಿತ್ರ ವ್ಯಕ್ತಿ. ನನ್ ಜೊತೆ ಬರ್ದೆ ಯಾರನ್ನೋ ನೋಡ್ತೀನಿ ಅಂತ ಹೋಗಿ ಕತ್ಲಲ್ಲಿ ಎದ್ದು ಬಿದ್ದು ಬಂದಿದ್ದಾರೆ. ಹಾಗ್ ಬರ್ತಿದ್ದ ಹಾಗೇನೆ ಈಗ್ಲೇ ಹೊರಟ್ಬಿಡ್ತೀನಿ ಅಂತಾರೆ, ಅದು ರಾತ್ರಿನೇ. ಇಂಥ ದೊಡ್ಡ ಕಲಾವಿದ ನಮ್ಮೂರಿಗೆ ಬಂದಿರೋದು ನಮ್ ಭಾಗ್ಯ ಅಲ್ವಾ? ಹಾಗ್ ಬಂದವ್ರನ್ನ ನಾವು ಸುಮ್ನೆ ಕಳ್ಸಕ್ಕಾಗತ್ತಾ? ಅದಕ್ಕೆ ಅಮ್ಮ ನಾನು ಇಬ್ರು ಬಲವಂತ ಮಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಂಡ್ವಿ. ಒಳ್ಳೆ ಕೆಲಸ ಮಾಡ್ದೆ ಬಿಡು. ಇವ್ರ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ನನ್ಗೂ ತುಂಬಾ ಆಸೆ ಇತ್ತು. ನಾನು ಇವ್ರ ಫ್ಯಾನು. ಸ್ವಿಚ್ ಹಾಕುವ, ಗಾಳಿ ಬೀಸ್ಲಿ ಅವ್ರಿಗೆ. ಅಯ್ಯ ನಿನ್ನ ಹತ್ರ ನಿಂತ್ಕೊಳ್ಳೋ. ಹೇಗಿದೆ ಜೊತೆ? ವಂಡರ್ಫುಲ್. ತುಂಬಾ ಚೆನ್ನಾಗಿದೆ. ಈ ಜೋಡಿ ಒಂದಾಗಿ ಸಂತೋಷವಾಗಿ ಬಾಳ್ಬೇಕು, ಅದೇ ನನ್ನ ಆಸೆ. ಈ ಆಸೆ ಮೇಲೆ ಒಂದು ಹಾಡು ಹೇಳ್ಬಿಡು ನೋಡೋಣ. ಹಾಗೆ ಆಗ್ಲಿ. ಯಾಕಾಗ್ ನೋಡ್ತಿದ್ದೀರ ಮೋನಿ? ನಾನು ನಿಮ್ ವೀಣಾ. ಯಾಕೆ ಮೋನಿ? ನನ್ ಗುರ್ಸಿಕ್ಲಿಲ್ವಾ? ನಿಮಗೆ? ನಾನು ನಿಮ್ ವೀಣಾ. ಮರ್ತೋಗ್ಬಿಟ್ರಾ? ಪ್ಲೀಸ್ ತಮಾಷೆ ಮಾಡ್ಬೇಡಿ. ನೀವ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತೀರಾ. ಪ್ಲೀಸ್ ಮೋನಿ, ದಯವಿಟ್ಟು ತಮಾಷೆ ಮಾಡಬೇಡಿ. ನಾನು ನಿಮ್ ವೀಣಾ. ಮೋನಿ ನಿಮ್ ವೀಣಾ. ನಾನು ಮೋನಿ ನಿಮ್ ವೀಣಾ. ಮೋನಿ. ಮೋನಿ ಇಲ್ಲ, ನೀನ್ ಯಾರು ಅಂತ ನನಗೆ ಗೊತ್ತಿಲ್ಲ. ಮೋನಿ ಯಾರಪ್ಪ ಇದು? ಡ್ಯಾಮೇಜ್ಗೆ ಬ್ಯಾಂಡೇಜ್ ಕರ್ಕೊಂಡ್ ಬಂದಿದ್ಯಾ? ಏನ್ ಮಾಡ್ದ ಅವನು? ಮರ್ಡರ್ ಮಾಡ್ಬಿಟ್ಟಿದ ಕಡೆ. ಮಲ್ಡರ? ಇವನು ಹುಟ್ಟು ನೋಡ್ದೆ ಗೊತ್ತಾಗತ್ತೆ. ಕೂಲಿ ಮಾಡಲ್ವಲ್ಲ? 2 ಅದೇ ಕಡೆ.
ಹೇಳೋದೇನೋ ಕಟ್ಟೆನ ಅವ್ನು ಮಾಡಿದ್ದು ಅಯ್ಯಪ್ಪ. ಮಿಸ್ಟರ್ ಮೋನಿ, ನಾನೇ ನೀವು ಇವನ್ನ ಕೊಲೆ ಮಾಡಿದ ಪ್ರಯತ್ನ ಮಾಡಿದುಂಟಾ? ಸಾಯಿಸ್ಬಿಟ್ಟೆ ಅನ್ಕೊಂಡಿದ್ದೆ, ಇನ್ನೂ ಬದುಕೇ ಇದಾನ? ಪ್ರಜ್ಞೆ ತಪ್ಪಿದ್ದ, ಆಸ್ಪತ್ರೆಗೆ ಕರ್ಕೊಂಡು ಟ್ರೀಟ್ಮೆಂಟ್ ಕೊಡ್ಸಿದ್ವಿ. ಪ್ರಜ್ಞೆ ಬಂತು, ಎಲ್ಲಾ ವಿಷಯ ಬಾಯ್ಬಿಟ್ಟ. ಡಾಕ್ಟರ್ ಟ್ರೀಟ್ ಮಾಡಿ ಪ್ರಜ್ಞೆ ಬರ್ಸಿದ್ರು, ನಾವೀ ಟ್ರೀಟ್ ಮಾಡಿ ಬಾಯ್ ಬಿಡಿಸಿದ್ವಿ. ಈ ಯಮ್ಮನ ವಿಷಯ, ಆ ಹೂ ಅಡ್ಗತ್ತಿ ವಿಷಯ ಎಲ್ಲ ಬಾಯ್ ಬಿಟ್ಟ ಸಾ. ಹೌದು, ತಪ್ಪಾಗ್ತಾ ಇದೆ. ಐ ಆಮ್ ವೆರಿ ಸಾರಿ. ಸ್ಯಾರಿ ಅಂತೆ ಸ್ಯಾರಿ, ಎದಗೋದ್ರು ಸ್ಯಾರಿ, ಬೆಟ್ನ ಕೊಡೋದು ಸ್ಯಾರಿ, ಎಲ್ಲದಕ್ಕೂ ಸ್ಯಾರಿ. ಅಯ್ಯೋ ಬುದ್ಧವಾಗಿ ಇಟ್ಕೊಳಪ್ಪ, ಇವ್ನು ಹುಟ್ಟು ನೋಡಿದ್ರೆ ಎಲ್ಲ ಶೋಭ್ರ ತರ ಕಾಣ್ತಾನೆ, ತಪ್ಪಿಸ್ಕೊಂಡು ನನಗ್ ಬೆಂಡ್ ಹಾಕ್ಬಿಟ್ಟಾನು. ಅಯ್ಯೋ ಅಯ್ಯಪ್ಪ. ಇನ್ಸ್ಪೆಕ್ಟರ್, ಬೇಕಾದ್ರೆ ನಾ ಜಾಮೀನ್ ಕೊಡ್ತೀನಿ. ಅವನಿನ ಈತ ನಮ್ ಡಿಪಾರ್ಟ್ಮೆಂಟ್ ಬೇಕಾದ ಕದೀಮ. ವಾಂಟೆಡ್ ಕೇಸ ಇವನು. ಇವ್ರ ಮಗ ನೋಡಿರದ ಕಳ್ ಕದೀಮ. ಕೈ ತೆಗ್ಯ. ಈ ತರದ್ ಎಷ್ಟೋ ಮಾಡಿ ತಪ್ಪಿಸ್ಕೊಳ್ತಾ ಇದ್ದ. ಈ ನೆದ್ದಲ ಸಿಕ್ಬಿದ್ನಲ್ಲ, ಅದಕ್ಕೆ ಮೋನಿ ಅವರಿಗೆ ಧನ್ಯವಾದಗಳು ಹೇಳ್ಬೇಕು. ಮೋನಿ, ಇನ್ ನೀವು ವೀಣಾ ನನಗ್ ಗೊತ್ತಿಲ್ಲ ಅಂತ ಹೇಳೋ ಹಾಗೇ ಇಲ್ಲ. ವೀಣಾ ನಿಮ್ಮನ್ ಗುರ್ತಿಸಿದ್ರು ನೀವ್ ಯಾಕೆ ಅವಳು ಗುರ್ತಿಲ್ದಿದ್ದವ್ರಂತೆ ನಟಿಸ್ತಿದ್ರಿ ಅಂತ ನನಗ್ ಚೆನ್ನಾಗ್ ಗೊತ್ತು. ಹಾ ಮೋನಿ, ಮೋನಿ, ತ್ಯಾಗಕ್ಕೂ ಒಂದ್ ಮಿತಿ ಇದೆ. ದಯವಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ಳಿ. ಮೋನಿ, ವೀಣಾ ಕಡೆಯವ್ರು ಯಾರಾದ್ರೂ ಬರ್ಲಿ, ಅವಳನ್ನ ಗುರ್ತಿಸ್ಲಿ, ಅವಳು ಅವ್ರನ್ನ ಗುರ್ತಿಸೋ ಹಾಗಾಗ್ಲಿ ಅನ್ನೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅನ್ನೋದು ನಿಮಗ್ ಗೊತ್ತಿಲ್ಲ. ಈಗ್ಲಾದ್ರೂ ನಮ್ ಶಾಂತಿ, ಐ ಆಮ್ ಸಾರಿ, ನಿಮ್ ವೀಣಾ. ಮೋನಿ, ನೀವು ಬಹಳ ಒಳ್ಳೆ ನಟರು, ನೀವು ಚೆನ್ನಾಗಿ ಅಭಿನಯಿಸ್ತೀರಿ ಅಂತ ಎಲ್ರಿಗೂ ಗೊತ್ತಿದೆ. ಆದ್ರೆ ಇನ್ಮೇಲಾದ್ರೂ ಈ ವಿಚಾರದಲ್ಲಿ ಅಭಿನಯಿಸ್ಬೇಡಿ. ವೀಣಾನ ಸಂತೋಷವಾಗಿ ಸ್ವೀಕರಿಸಿ. ಇಷ್ಟು ದಿವಸ ತನ್ನ ನೆನಪನ್ನ ಕಳ್ಕೊಂಡು ಅವಳು ಅನುಭವಿಸಿದ ಮನೋವೇದನೆ ಇವತ್ತಿಗೆ ಕೊನೆಯಾಗ್ಲಿ. ಇನ್ಮೇಲಾದ್ರೂ ಸಂತೋಷವಾಗಿರ್ಲಿ. ರವಿ, ಬನ್ನಿ ಅಂಕಲ್. ಅಂಕಲ್, ಪ್ರೇಮಕ್ಕೆ ಸ್ವಾರ್ಥದಿಂದ ಸಿಗೋ ಸಂತೋಷ ಮುಖ್ಯ ಅಲ್ಲ, ತ್ಯಾಗದಿಂದ ಸಿಗೋ ಸಂತೋಷ ಮುಖ್ಯ. ಅಮ್ಮ, ದೇವ್ರಿಷ್ಟ ಹಾಗಿತ್ತು. ಈಗ ಅವಳು ನನ್ ಮಗಳು ಸುಖವಾಗಿರ್ಲಿ. Keep it up. ಮಿಸ್ಟರ್ ರವಿ, ನೀವೇನ್ ಹೇಳ್ಬೇಕು ಅಂತಿದ್ದೀರಿ ಅಂತ ನನಗ್ ಗೊತ್ತು. ಈಗ ನಾನ್ ಹೇಳೋದೇನು ಅಂದ್ರೆ, For more updates, like, comment, subscribe to our channel.